ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ವಂದನೆಗಳು, ಸ್ತೋತ್ರಗಳು. ತಂದೆ, ನಿಮ್ಮ ವಾಕ್ಯಗಳನ್ನು ಧ್ಯಾನಿಸುವಾಗ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ ನೇರ ಪ್ರಸಾರದಲ್ಲಿ ಎಷ್ಟು ಮಂದಿ ನಿಮ್ಮ ಮಕ್ಕಳು ವಾಕ್ಯಗಳನ್ನು ತಿಳ್ಕೊಳ್ಳೋದಕ್ಕೆ ಸಿದ್ಧರಾಗಿದ್ದಾರೋ ಎಲ್ಲರನ್ನೂ ಬಲಪಡಿಸಿ, ಎಲ್ಲರಿಗೂ ಬೇಕಾದಂತಹ ಆತ್ಮಿಕವಾದಂಥ ಜ್ಞಾನವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೆನ್. ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಯೇಸು ಕ್ರಿಸ್ತನ ಜನನ ಹೇಗಾಯಿತು? ಕನ್ನಿಕೆಯು ಮಗನನ್ನು ಹಡೆಯುವಳು ಎಂಬ ಅಂಶವನ್ನು ಈ ದಿನ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂಥ ಕ್ರೈಸ್ತರಿಗೆ ಪ್ರಶ್ನೆ ಇಲ್ಲ. ಕ್ರೈಸ್ತರು ಎಲ್ಲರೂ ಕೂಡ ನಂಬಿ ದೇವರನ್ನು ಆರಾಧನೆ ಮಾಡುವಂಥದ್ದು, ಘನಪಡಿಸುವಂಥದ್ದು ನಡೀತಾ ಇದೆ. ಆದರೆ ಈ ಪ್ರಶ್ನೆ ಎನ್ನುವಂಥದ್ದು ಕೆಲವರು ಮತ ಛಾಂದಸವಾದಿಗಳಿದ್ದಾರೆ. ಎಲ್ಲರೂ ಅಲ್ಲ, ಕೆಲವರು ಹಿತಚಿಂತಕರು, ಪರಿಶೋಧನೆ ಮಾಡುವವರು, ನಾವು ದೊಡ್ಡವರು, ಶ್ರೇಷ್ಠರು ಎಂದು ಕರೆಯಲ್ಪಡುತ್ತಿರುವಂಥ ಕೆಲವರು ಇದ್ದಾರೆ. ಅವರು ಕೆಲವರು ಹುಡುಗರನ್ನು ಹಾಳು ಮಾಡಿ, ಅಂದರೆ ಕಲ್ಪನೆ ಕಥೆಗಳನ್ನು ಹೇಳಿ ಕೆಲವರನ್ನು ದಾರಿ ತಪ್ಪಿಸಿ ದೇವರನ್ನು ನಂಬಿರುವಂಥ ಕ್ರೈಸ್ತರ ಮೇಲೆ ಪ್ರಶ್ನೆಗಳಾಕಿ ಅವರ ಮಧ್ಯದಲ್ಲಿ ಗೊಂದಲವನ್ನು ಉಂಟು ಮಾಡಿ, ಆ ನಂತರ ಬೈಬಲಲ್ಲಿ ಕೆಲವು ವಚನಗಳನ್ನು ಆರಿಸಿಕೊಂಡು ಇಲ್ಲಿ ತಪ್ಪಿದೆ, ಅಲ್ಲಿ ತಪ್ಪಿದೆ ಅಂತ ಮಾತನಾಡೋರು ಇದ್ದಾರೆ. ಅಂಥವ್ರಿಗೋಸ್ಕರ ಈ ಒಂದು ಅಂಶವನ್ನು ಮಾತನಾಡ್ತಾ ಇದ್ದೇನೆ. ಕೊನೆ ತನಕ ಈ ಪ್ರಸಂಗವನ್ನು ನೋಡಿದಾಗ ಕೆಲವು ವಿಷಯಗಳು, ಪ್ರಾಮುಖ್ಯವಾದಂಥ ವಿಷಯಗಳು ಅರ್ಥ ಆಗುತ್ತೆ. ಯಾಕೆಂದರೆ ಕೆಲವರು ಮತ ಛಾಂದಸವಾದಿಗಳು, ಅವ್ರ ಮೂಲಕ ಕಳಿಸಲ್ಪಟ್ಟಂಥ ಕೆಲವರು ಹುಡುಗರು ಕ್ರೈಸ್ತರ ಮಧ್ಯದಲ್ಲಿ ಬಂದು ಗೊಂದಲ ಉಂಟು ಮಾಡುವಂಥ ವಚನಗಳನ್ನು ತೋರಿಸುವಂಥ ವಚನಗಳಿದೆ. ಈ ವಚನಗಳನ್ನು ತಮ್ಮ ಸ್ವಾರ್ಥಕ್ಕೆ, ಇಲ್ಲಾಂದರೆ ತಮಗೆ ಅನುಕೂಲವಾದ ರೀತಿಯಲ್ಲಿ ಬಳಸಿಕೊಂಡು ಮಾತಾಡುವಂಥದ್ದು. ಹೀಗೆ ಮಾತನಾಡುವವರು ಬಹಳ ಮಂದಿ ಇದ್ದಾರೆ. ಒಬ್ಬರಲ್ಲ, ಇಬ್ಬರಲ್ಲ, ಬಹಳ ಮಂದಿ. ಕನ್ನಿಕೆಯು ಮಗುವನ್ನು ಪಡಿತಾಳ, ಅದು ಹೇಗೆ ಸಾಧ್ಯ? ಅದು ಹೇಗೆ ಆಗುತ್ತೆ? ಈಗಿನ ಕಾಲದಲ್ಲಿ ಕೂಡ, ವಿಜ್ಞಾನದ ಕಾಲದಲ್ಲಿ ಕೂಡ ನೀವು ನಂಬಿಕೊಂಡು ಕುಳಿತುಕೊಂಡಿದ್ದೀರಲ್ಲ, ನೀವೆಷ್ಟು ಮೂಢರು ಅಂತೇಳಿ ಕ್ರೈಸ್ತರಿಗೆ ಪ್ರಶ್ನೆಗಳನ್ನು ಹಾಕುವಂಥದ್ದು ಅವಹೇಳನವಾಗಿ. ಹೀಗೆ ಹಾಕಿದಾಗ ವಾಕ್ಯದ ಪ್ರಕಾರ ನಮಗೆ ಉತ್ತರ ಬೇಕು. ಉತ್ತರ ಅನ್ನೋದು ಬೇಕು ಪ್ರಿಯರೇ. ಉತ್ತರ ಬೇಕು ಅಂದಾಗ ಬೈಬಲ್ ಗ್ರಂಥವನ್ನು ನಾವು ಪರಿಶೋಧನೆ ಮಾಡಿ ತಿಳ್ಕೊಳ್ಬೇಕಾಗತ್ತೆ. ಬಹಳ ಮಂದಿ ಯೇಸು ಕ್ರಿಸ್ತರನ್ನು ನಂಬಿದವರಿದ್ದಾರೆ. ಮತ ಛಾಂದಸವಾದಿಗಳು ಎಂದು ಇಲ್ಲ ಒಂದು ಗುಂಪಿಗೆ ಸಂಬಂಧಪಟ್ಟವರಂತೆ ಹೇಳಿಕೊಳ್ಳುವವರು ಕೆಲವರು ಮಾತ್ರ ಯೇಸು ಕ್ರಿಸ್ತರನ್ನು ಒಪ್ಪದೆ ಹಗೆಯಿಂದ, ದ್ವೇಷದಿಂದ, ಮತ್ಸರದಿಂದ ಕ್ರೈಸ್ತರ ಮಧ್ಯದಲ್ಲಿ ಗೊಂದಲವನ್ನು ಉಂಟು ಮಾಡುವಂಥದ್ದು ಬಹಳ ಮಂದಿ ಇದ್ದಾರೆ. ಮತ್ತು ಅವರು ಹೆಸರುಗಳು ಹೇಳುವಂಥ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸುತ್ತೆ. ಆದ್ದರಿಂದ ಇಂಥ ಒಂದು ಕೆಲವರು ಮೂಢರು ಮಾತನಾಡಿರುವಂಥ ವಿಡಿಯೋಗಳಾಗಿರ್ಬೋದು,
ಇಲ್ಲ ಆಡಿಯೋಗಳಾಗಿರ್ಬೋದು, ನಿಮ್ಮ ಅಕ್ಕಪಕ್ಕದಲ್ಲಿ ಇದ್ದಂಥವರು ಆಗಿರ್ಬೋದು, ಅಲ್ಲಲ್ಲಿ ಮಾತನಾಡ್ತಾ ಇರ್ತಾರೆ. ಅವ್ರು ಮಾತನಾಡಿದಾಗ ವಾಕ್ಯದ ಪ್ರಕಾರ ಉತ್ತರ ಕೊಟ್ಟರು ಕೇಳುವಂಥ ಸ್ಥಿತಿಯಲ್ಲಿ ಅವರಿಲ್ಲ. ಯೇಸು ಕ್ರಿಸ್ತರು ಅಕ್ರಮ ಸಂಬಂಧದಿಂದ ಹುಟ್ಟಿದ್ದಾರೆ ಎಂದು ಮರಿಯಮ್ಮಳು ಬೈಬಲ್ ಗ್ರಂಥದಲ್ಲಿ ಕನ್ಯಕೆಯಾಗಿ ಇರುವಾಗ ಮಗನನ್ನು ಪಡೆದಿದ್ದಾಳೆ ದೇವರ ಕೃಪೆ ಮೂಲಕ ಅಂತ ಬೈಬಲಲ್ಲಿ ಇರುವಾಗ ಅದನ್ನು ವಕ್ರೀಕರಿಸಿ ಅದನ್ನು ಸ್ವಾರ್ಥದಿಂದ ತಮ್ಮ ಕಲ್ಪನೆ ಆಲೋಚನೆಗಳಿಂದ ಇದ್ದದ್ದು ಇದ್ದ ಹಾಗೆ ಒಪ್ಪಿಕೊಳ್ಳದೆ ಅದೇ ವಚನಗಳನ್ನು ತೋರಿಸಿ ನಿಮ್ಮ ಮರಿಯಮ್ಮಳು ಅಕ್ರಮ ಸಂಬಂಧ ಇಟ್ಟುಕೊಂಡು ಮಗುವನ್ನು ಪಡೆದಿದ್ದಾಳೆ, ನಿಮ್ಮ ಯೇಸು ಅಕ್ರಮ ಸಂಬಂಧದಿಂದ ಹುಟ್ಟಿದವನು ಅಂತೇಳಿ ಈ ರೀತಿ ಅವಹೇಳನವಾಗಿ ಮಾತನಾಡುವಂಥದ್ದು. ಕೊನೆ ತನಕ ನೋಡಿ ಪ್ರಿಯರ ದೇವ್ರ ಮಕ್ಕಳಿರ ಉತ್ತರ ಸಿಗುತ್ತೆ. ಇಂಥವ್ರು ನಿಮ್ಮ ಮಧ್ಯದಲ್ಲಿ ಬಂದಿರ್ತಾರೆ. ನಿಮ್ಮ ಮಧ್ಯದಲ್ಲಿ ಬಂದಾಗ ನೀವು ಕೂಡ ಉತ್ತರ ಕೊಟ್ಟಿರ್ತೀರ. ಕೊಟ್ಟಾಗ ಅವರು ಕೇಳದೆ ಇರುವಂಥ ಸ್ಥಿತಿಯಲ್ಲಿ ಅದಕ್ಕೆ ಇನ್ನೊಂದು ಉತ್ತರವನ್ನು, ಅದಕ್ಕೆ ಇನ್ನು ಮತ್ತೊಂದು ತಪ್ಪುಗಳನ್ನು ಅಂದರೆ ಇವರು ಅರ್ಥ ಮಾಡಿಕೊಳ್ಳುವಂಥ ಮನುಷ್ಯರಲ್ಲ. ಇಂಥವ್ರ ಬಗ್ಗೆ ಪ್ರಭು ಹೇಳಿರುವಂಥ ಮಾತು ಏನಂತ ನೋಡುವಾಗ, ಇಂಥವ್ರು 1ನೇ ಶತಮಾನದಲ್ಲಿ ಕೂಡ ಇದ್ದಾರಾ ಇಲ್ವಾ ಅಂತ ನೋಡುವಾಗ ಇದ್ದಾರೆ. ಇಂಥವ್ರ ಬಗ್ಗೆ ಒಂದು ಮಾತು ಪ್ರಭು ಹೇಳಿರುವಂಥ ವಚನವನ್ನು ನೋಡಿ ಆನಂತರ ಮುಂದೆ ಅಂಶದೊಳಗಡೆ ಹೋಗೋಣ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 6ನೇ ವಚನವನ್ನು, ದೇವರ ವಸ್ತುಗಳನ್ನು ನಾಯಿಗಳಿಗೆ ಹಾಕಬೇಡಿರಿ, ನಿಮ್ಮ ಮುತ್ತುಗಳನ್ನು ಹಂದಿಗಳ ಮುಂದೆ ಚೆಲ್ಲಬೇಡಿರಿ, ಚೆಲ್ಲಿದರೆ ತಮ್ಮ ಕಾಲಿನಿಂದ ಅವುಗಳನ್ನು ತುಳಿದು ಹಿಂತಿರುಗಿ ಬಂದು ನಿಮ್ಮನ್ನು ಸೀಳಿಸಿಬಿಟ್ಟಾವು. ಅಂದರೆ ಮುತ್ತುಗಳ ಬೆಲೆ ಹಂದಿಗಳಿಗೆ ಗೊತ್ತಿಲ್ವಾ ಅಂತ ನೋಡುವಾಗ ಮುತ್ತುಗಳ ಬೆಲೆ ಹಂದಿಗಳಿಗೆ ಗೊತ್ತಿಲ್ಲ. ಮೇಲೆ ನೋಡಿ, ದೇವರ ವಸ್ತುಗಳು ಅಂದರೆ ದೇವರ ಜ್ಞಾನಕ್ಕೆ ಸಂಬಂಧಪಟ್ಟಂಥದ್ದು, ಈ ವಸ್ತುಗಳನ್ನು ನಾಯಿಗಳಿಗೆ ಹಾಕಬೇಡಿರಿ, ನಿಮ್ಮ ಮುತ್ತುಗಳನ್ನು ಹಂದಿಗಳ ಮುಂದೆ ಚೆಲ್ಲಬೇಡಿರಿ, ಚೆಲ್ಲಿದರೆ ತಮ್ಮ ಕಾಲಿನಿಂದ ಅವುಗಳನ್ನು ತುಳಿದು ಹಿಂತಿರುಗಿ ಬಂದು ನಿಮ್ಮನ್ನು ಸೀಳಿಸಿಬಿಟ್ಟಾವು. ಗಮನಿಸಬೇಕು ಪ್ರಿಯರ ದೇವ್ರ ಮಕ್ಕಳಿರ. ಅಂದರೆ ಸುವಾರ್ತೆ ನಾವು ಹೇಳೋಣ, ಅಲ್ಲೆಲ್ಲಿ ಸುವಾರ್ತೆ ಹೇಳೋಣ, ಕೇಳಿದ ಹೋದಾಗ ಅವ್ರನ್ನ ಕೈ ಬಿಡುವಂಥದ್ದು. ಕೆಲವರು ಹೇಳಿದಾಗಲೂ ಕೂಡ ತಿಳ್ಕೊಳ್ಳುವಂಥ ಸ್ಥಿತಿಯಲ್ಲಿಲ್ಲ. ಅಂದರೆ ಪ್ರಶ್ನೆಗಳು ತಿಳ್ಕೊಳ್ಳೋದಕ್ಕ ತಪ್ಪು ಹಿಡಿಯೋದಕ್ಕ ಅಂತ ನೋಡುವಾಗ ತಿಳ್ಕೊಳ್ಳೋದಕ್ಕಲ್ಲ, ತಪ್ಪು ಹಿಡಿಯೋದಕ್ಕೆ ಪ್ರಯತ್ನ ಮಾಡುವಂಥದ್ದು. ನಿಜವಾಗ್ಲೂ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದಾಗ ಉತ್ತರ ಸಿಕ್ಕಾಗ ಸಂತೋಷ ಪಡ್ತಾನೆ. ತಿಳ್ಕೊಳ್ಳೋದಕ್ಕೆ ಪ್ರಶ್ನೆ ಹಾಕಿದಾಗ ಆ ಪ್ರಶ್ನೆಗೆ ಉತ್ತರ ಸಿಕ್ಕಾಗ ಆ ಮನುಷ್ಯನು ಸಂತೋಷ ಪಡ್ತಾನೆ. ವಾಕ್ಯದ ಪ್ರಕಾರ ಉತ್ತರ ಹೇಳಿದ್ರು ಮತ್ತೆ ಇನ್ನೊಂದು ತಪ್ಪುಗಳು, ಮತ್ತೊಂದು ತಪ್ಪುಗಳು ಇದೆ ಅಂತ ಹೇಳಿ ಅಪಹಾಸ್ಯ ಮಾಡುವಂಥವ್ರಿದ್ದಾರೆ. ಅಂಥವ್ರು ಹೇಳಿರುವಂಥ ಮಾತೇನಂತ ನೋಡುವಾಗ ಹಂದಿಗಳು ಅಂತ ಹೇಳ್ತಾರೆ ದೇವರು. ಹಂದಿಗಳ ಮುಂದೆ ಮುತ್ತುಗಳನ್ನು ಚೆಲ್ಲಬೇಡಿರಿ ಅಂತ. ಅಂದರೆ ದೇವರ ವಾಕ್ಯಗಳಿದೆಯಲ್ಲ, ಮುತ್ತುಗಳಿಗೆ ಹೋಲಿಸಿರುವಂಥದ್ದು. ವಜ್ರಗಳಿಗೂ ಬೆಳ್ಳಿ ಬಂಗಾರಗಳಿಗೂ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದೇ ದೇವರ ವಾಕ್ಯ. ಈ ದೇವರ ವಾಕ್ಯಗಳನ್ನು ನೀವು ಚೆನ್ನಾಗಿ ಕಲಿತ್ಕೊಳ್ಳಿ, ತಿಳಿದುಕೊಳ್ಳಿ, ಪರಿಶೋಧನೆ ಮಾಡಿ, ಅರ್ಥ ಮಾಡಿಕೊಂಡು ಅನೇಕರಿಗೆ ತಿಳಿಸಿರಿ ಅಂತ ನಾವು ತಿಳಿಸ್ಬೇಕು. ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕು. ಅವರು ಯಾವ ವಚನಗಳನ್ನು ತೋರಿಸ್ತಾರೆ ಅಂತ ನೋಡುವಾಗ, ಯೇಸು ಕ್ರಿಸ್ತರ ಜನನವನ್ನು ಕುರಿತು ಮಾತನಾಡುವಾಗ ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನದಲ್ಲಿ ಒಂದು ಮಾತಿರುತ್ತೆ. ಯೇಸು ಕ್ರಿಸ್ತನ ಜನನವು ಹೇಗಾಯಿತೆಂದರೆ, ಆತನ ತಾಯಿಯಾದ ಮರಿಯಳನ್ನು ಯೋಸೇಫನಿಗೆ ನಿಶ್ಚಯ ಮಾಡಿರಲಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು
ಪವಿತ್ರ ಆತ್ಮನಿಂದ ಬಸರಾಗಿರುವುದದ್ದು ತಿಳಿದು ಬಂತು. ಪವಿತ್ರ ಆತ್ಮನ ಮೂಲಕ ಅಂತ ಈ ವಚನ ಬರೆಯಲ್ಪಟ್ಟಿದೆ. ಇನ್ನೊಂದು ವಚನ ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ. ತಿಳ್ಕೊಳ್ಬೇಕು, ಪ್ರತಿಯೊಬ್ಬ ಕ್ರೈಸ್ತರು ತಿಳ್ಕೊಳ್ಬೇಕು. ಹೊರಗಡೆ ಇದ್ದವರು ಪ್ರಶ್ನೆ ಹಾಕುವಂಥದ್ದು, ತಪ್ಪಿ ಹಿಡಿದು ಮಾತನಾಡುವಂಥದ್ದು, ನಮ್ಮ ಮನಸ್ಸುಗಳನ್ನು ನೋಯಿಸುವಂಥದ್ದು, ಒಂದು ರೀತಿಯಲ್ಲಿ ಅಪಹಾಸ್ಯ ಮಾಡುವಂಥದ್ದು ಹೊರಗಡೆ ಇದ್ದಂಥ ಜನರು ಮಾಡ್ತಾ ಇದ್ದಾರೆ. ನಾನು ಯಾಕೆ ತಿಳಿಸ್ತಾ ಇದ್ದೀನಿ ಈ ವಿಷಯಗಳನ್ನಂದರೆ, ನಿಮ್ಮ ಬಳಿಯಲ್ಲಿ ಒಂದು ವೇಳೆ ಬಾರದಿದ್ದರೆ ಭವಿಷ್ಯತ್ತಲ್ಲಿ ಬರ್ತಾರೆ. ಬಂದಾಗ ಉತ್ತರವನ್ನು ನೀವು ಕೊಡುವಂಥ ಸ್ಥಿತಿಯಲ್ಲಿ ನೀವಿರಬೇಕು. ಕೆಲವು ವಚನಗಳನ್ನು ಇಂಥವೇ ತೋರಿಸ್ತಾರೆ, ಮತ್ತೇನಿಲ್ಲ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 31ನೇ ವಚನ. ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸುವೆಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರತ್ಪರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು. ಮರಿಯಳು ಆ ದೂತನನ್ನು, ಇದು ಹೇಗಾದೀತು, ನಾನು ಪುರುಷನನ್ನು ಅರಿತವಳಲ್ಲವಲ್ಲ ಎಂದು ಕೇಳಿದ್ದಕ್ಕೆ ದೂತನು, ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. ಆದುದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು. ದೇವರ ಮಗನೆನಿಸಿಕೊಳ್ಳುವುದು. ಇಲ್ಲಿ ವಚನವನ್ನು ಪ್ರಿಯರ ದೇವ್ರ ಮಕ್ಕಳಿರ ತೋರಿಸುವಂಥದ್ದು ಈ ವಚನವನ್ನು. ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನವನ್ನು, ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನವನ್ನು ತೋರಿಸುವಂಥದ್ದು. ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. ಆದುದರಿಂದ ಆ ಶಿಶುವು ಪವಿತ್ರ ಶಿಶುವಾಗಿರುವುದು. ಅಂದರೆ ಈ ವಚನವನ್ನು ತೋರಿಸಿ ಪವಿತ್ರ ಆತ್ಮನ ಮೂಲಕ ಆಕೆ ಬಸರಾಗಿದ್ದಾಳೆ ಅನ್ನುವಂಥದ್ದು ಇರುತ್ತೆ ನೋಡಿ. ಇದನ್ನು ಇವರು ಯಾವ ರೀತಿ ಹೋಲಿಸ್ತಾರಂತ ನೋಡುವಾಗ, ಯಾವ ರೀತಿ ಹೋಲಿಸ್ತಾರೆ, ತುಂಬ ಸಿನಿಮಾಗಳು ಕೂಡ ಹಾಗೆ ತೆಗೆದಿರ್ತಾರೆ. ಸಿನಿಮಾಗಳು ಕೂಡ ಹೇಗೆ ತೆಗೆದಿರ್ತಾರಂತ ನೋಡುವಾಗ, ಕೆಲವು ಏನೋ ದೆವ್ವ ಬಂದಿದೆ ಅಂದರೆ ಕೆಲವು ಸಂದರ್ಭಗಳಲ್ಲಿ ಕೆಲವು ವಿಡಿಯೋಗಳು, ಇಲ್ಲಾಂದರೆ ಸಿನಿಮಾಗಳು, ಕೆಲವು ಕಥೆಗಳಿದೆ ರೀ. ಅನೇಕ ಕಥೆಗಳಲ್ಲಿ ಕೂಡ ಇಂಥ ಒಂದು ಸೇರಿಸಿ ಮಾತಾಡಿರ್ತಾರೆ, ಬರೆದಿರ್ತಾರೆ. ಏನು ಕಥೆಗಳಂತ ನೋಡುವಾಗ ಯಾವಾಗಲೂ ಈ ಸೆಕ್ಸ್ ಸಂಬಂಧಪಟ್ಟ ಆಲೋಚನೆ ಮಾಡ್ತಾ ಇರ್ತಾರೆ ನೋಡಿ. ಆಲೋಚನೆಯಲ್ಲಿ ಸೆಕ್ಸು ಆಲೋಚನೆ ಅಂದರೆ ಕೆಟ್ಟ ಆಲೋಚನೆಗಳು ತುಂಬಿಕೊಂಡವರು ಇಂಥ ವಚನಗಳು ನೋಡಿದಾಗ ಏನು ಆಲೋಚನೆ ಮಾಡ್ತಾರೆ ಗೊತ್ತಾ? ಏನು ಆಲೋಚನೆ ಅಂದರೆ ಕೆಟ್ಟ ಆಲೋಚನೆಗಳು. ಕೆಲವು ಕಥೆಗಳು ಕೂಡ ಹಾಗೇನೆ ತೆಗೆದಿದ್ದಾರೆ. ಇಂಥವ್ರು ಸತ್ತೋದ್ರು, ಈ ಆತ್ಮ ಇಂಥವ್ರನ್ನ ಕೂಡಿದೆ, ಆತ್ಮ ಬಂದು ಸತ್ತೋಗಿರುವಂಥ ದುರಾತ್ಮ ಬಂದು ಇಂಥವ್ರ ಬಳಿಯಲ್ಲಿ ಮಲಗಿದೆ, ಇಂಥವ್ರ ಬಳಿಯಲ್ಲಿ ಕೂಡಿದೆ, ಅಂಥವ್ರನ್ನ ಪೀಡಿಸ್ತಾ ಇದೆ. ಸಿನಿಮಾಗಳು ಕೂಡ ಹಾಗೆ ತೆಗೆದಿರುವಂಥದ್ದು. ಅನೇಕ ಕಥೆಗಳು ಕೂಡ ಇದೆ, ಅನೇಕ ಕಥೆಗಳ ಪುಸ್ತಕಗಳು, ಅವೆಲ್ಲ ಹೊರಗಡೆ ಇರುವಂಥ ಅನೇಕ ಕಥೆಗಳ ಪುಸ್ತಕಗಳು, ಅನೇಕ ಸೀರಿಯಲ್ಗಳು, ಅನೇಕ ಕಥೆಗಳು, ಅನೇಕ ಸಿನಿಮಾಗಳು, ಇವೆಲ್ಲ ಕೂಡ ಮೈಂಡಲ್ಲಿ ಇಟ್ಕೊಂಡು ಕೊನೆಯದಾಗಿ ಈ ಕಾಮ ಕೋರಿಕೆ, ಸೆಕ್ಸು ಆಲೋಚನೆಗಳು ಇವೆಲ್ಲ ಇಟ್ಕೊಂಡು ಬೈಬಲ್ ಓದಿದಾಗ ಏನ್ರಿ ಇಲ್ಲಿ ತಪ್ಪು ಅಲ್ಲಿ ತಪ್ಪು ಅಲ್ಲಿ ತಪ್ಪು ಅಂತೇಳಿ ಈ ರೀತಿ ಮಾತನಾಡ್ತಾ ಇರ್ತಾರೆ. ಅಂದರೆ ನೀನು ಆಲೋಚನೆ ಮಾಡುವಾಗ ದೇವರ ಧ್ಯಾನದಲ್ಲಿ ಹೋಗಬೇಕು. ದೇವರ ಧ್ಯಾನದಲ್ಲಿ ಹೋದಾಗ ಅದ್ಭುತವಾಗಿ ಅರ್ಥ ಆಗುತ್ತೆ. ನಿನ್ನ ಆಲೋಚನೆ ಕಾಮದ ಆಲೋಚನೆ, ಸೆಕ್ಸ್ ಆಲೋಚನೆ ಇರುವಾಗ ಯಾವ ವಚನಗಳು ನೋಡಿದ್ರೂ ಕೂಡ ಹಾಗೇನೇ ಕಾಣುತ್ತೆ ನಿನಗೆ. ಕೊಳುಕು ಮೋರಿಯಲ್ಲಿ ಹಂದಿಗಳು ಅವುಗಳಿಗೆ ಇರುವಂಥದ್ದು ಏನಂತ ನೋಡುವಾಗ ಕೊಳುಕು ಮೋರಿ ಅದೇ ಸರ್ವಸ್ವ. ಅದಕ್ಕೆ ಆ ಕೊಳುಕು ಮೋರಿಯಲ್ಲಿ
ತಂಪಾಗಿರುತ್ತೆ, ಸುಖ ಅದಕ್ಕೆ. ಅದು ಒಂದು ವೇಳೆ ಅವುಗಳನ್ನು ತೊಗೊಂಡು ಬಂದು ಶುಭ್ರ ಮಾಡಿ ಮುತ್ತುಗಳನ್ನು ಚೆಲ್ಲಿದ್ರು, ಇಲ್ಲ ಅಂತಂದರೆ ಅವುಗಳನ್ನು ಶೃಂಗಾರ ಮಾಡಿದ್ರು, ಅದ್ಭುತ ರೀತಿಯಲ್ಲಿ ಅವುಗಳನ್ನು ತೊಳೆದು ಚೆನ್ನಾಗಿ ನೀಟಾಗಿ ರೆಡಿ ಮಾಡಿದ್ರು ಕೂಡ ಮತ್ತೆ ಅವುಗಳಿಗೆ ಎಲ್ಲಿಗೆ ಹೋಗ್ತವೆ ಅವು ನೋಡುವಾಗ ಮತ್ತೆ ಕೊಳುಕು ಮೋರಿಗೆನೆ. ಅಲ್ಲಿ ಸುಖ ತಂಪಾಗಿರುತ್ತೆ, ಆ ವಾಸನೆ ಅದಕ್ಕೆ ಇಷ್ಟ. ಅಂಥ ಗುಣವುಳ್ಳವರು ಮನುಷ್ಯರು ಕೂಡ ಇದ್ದಾರೆ ಎಂದು ದೇವರು ಹೇಳುವಂಥದ್ದು. ಅಂದರೆ ನಾವು ದೇವರ ಆಲೋಚನೆಯಲ್ಲಿ ಹೋಗಬೇಕಾಗತ್ತೆ. ಅದಕ್ಕೆ ಯೆಶಾಯನ ಮೂಲಕ ಹೇಳುವಂಥ ಮಾತೇನಂತ ನೋಡುವಾಗ, ನಿಮ್ಮ ಆಲೋಚನೆ ನನ್ನ ಆಲೋಚನೆ, ನಿಮ್ಮ ಮಾರ್ಗಕ್ಕೂ ನನ್ನ ಮಾರ್ಗಕ್ಕೂ ಭೂಮಿಯ ಆಕಾಶ ಎಷ್ಟು ಇದೆಯೋ ಅಷ್ಟು ವ್ಯತ್ಯಾಸ ಇದೆ ಅಂತ. ನಮ್ಮ ಕ್ರೈಸ್ತರು ಏನು ಮಾಡ್ತಾರಂತ ನೋಡುವಾಗ, ಕೆಲವರು ಅರ್ಥ ಮಾಡಿಕೊಳ್ಳದೆ ಇದ್ದರೆ ಇರಲಿ ಬಿಡಪ್ಪ, ಏನೋ ನಮಗೆ ಆಗಬೇಕು, ದೇವ್ರ ಸ್ತೋತ್ರವಾಗಲಿ, ದೇವರಿಗೆ ಹಲ್ಲೆಲೂಯ, ದೇವ್ರಿಗೆ ಸ್ತೋತ್ರಪ್ಪ, ಹೀಗೆ ದೇವರೇ ನಿಮ್ಗೆ ಸ್ತೋತ್ರವಾಗಲಿ, ಅದೇನೋ ನಮ್ಗೆ ಅರ್ಥ ಆಗ್ತಾ ಇಲ್ಲ, ನೀವೇ ನೋಡ್ಕೊಳ್ಳಿ, ಅವನೇನೋ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾನೆ, ನೀವೇನೋ ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ದೀರಲ್ಲ, ಅವನಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಅವನು ಕ್ಷಮಿಸ್ತೀರೋ ಬಿಡ್ತೀರೋ ಇಲ್ಲ ಕೊಂದಾಗ್ತೀರ, ಅದು ನಿಮ್ಮಿಷ್ಟ. ಹೇಗೆ ಕಲ್ತ್ಕೊಂಡಿದ್ದೀವಿ ನೋಡಿ ಪ್ರಿಯರೇ, ಸರಿನಾ ಇದು? ಅಲ್ಲ, ಅವನು ಮೂಢನಾಗಿ ಮಾತನಾಡಿದ್ದಾನೆ. ಅವನು ಕೇಳಿದ್ರು ಕೇಳದೆ ಇದ್ದರೂ ನಮಗೆ ವಿಷಯ ಅಂದರೆ ನಮಗೆ ಪ್ರಶ್ನೆಗೆ ಉತ್ತರ ಗೊತ್ತಿರಬೇಕು, ಹೇಳೋ ರೀತಿಯಲ್ಲಿ ಹೇಳಬೇಕು. ಕೇಳಿಲ್ಲ ಅಂದರೆ ಬಿಟ್ಬಿಡ್ಬೇಕು. ಯಾಕೆಂದರೆ ಅನೇಕರು ಏನಾಗಿದ್ದಾರೆ ಅಂತ ನೋಡುವಾಗ ಏನ್ರಿ ರೌಂಡಪ್ ಆಗಿದ್ದಾರೆ. ತಿಳ್ಕೊಳ್ಳೋರು ತಿಳ್ಕೊಳ್ತಾ ಇದ್ದಾರೆ, ತಪ್ಪು ಹಿಡಿಯೋದಕ್ಕೆ ಪ್ರಯತ್ನ ಮಾಡೋರು ಅವನು ಯಾವಾಗಲೂ ತಪ್ಪು ಹಿಡಿತಾ ಇರ್ತಾನೆ. ಅಂದರೆ ಅವನು ಕೊಳುಕು ಮೋರಿಯಲ್ಲಿ ಇದ್ದಂಥ ಒಂದು ಹಂದಿಗೆ ಸಂಬಂಧಪಟ್ಟವನು, ಅಂಥ ಗುಣವುಳ್ಳವನವನು. ಬದಲಾವಣೆ ಮಾಡೋಕ್ಕಾಗಲ್ಲ ಅಂಥವ್ರು, ಬದಲಾಗಲ್ಲ, ಸಾಯೋ ತನಕ ಬದಲಾಗೋದಿಲ್ಲ. ಅದು ದೇವ್ರ ಮಾತು, ನಮ್ದಲ್ಲ. ಅದಕ್ಕೆ ಯಾರು ವಾಕ್ಯಗಳನ್ನು ಕೇಳ್ತಾರೋ ಕೇಳೋರಿಗೆ ನಾವು ಹೇಳೋಣ, ತಪ್ಪು ಹಿಡಿಯೋದಕ್ಕೆ ಪ್ರಯತ್ನ ಮಾಡೋರಿಗೆ ಸಾತ್ವಿಕದಿಂದ ವಾಕ್ಯಗಳ ಮೂಲಕ ಉತ್ತರ ಹೇಳೋಣ. ಕೇಳಿಲ್ಲ ಅಂದರೆ ಅಂಥವ್ರನ್ನ ಬಿಡಿ ಅಂತ ಹೇಳ್ತಾನೆ ದೇವರು. ಒಂದು ಸಾರಿ ಹೇಳಿ, 2 ಸಾರಿ ಹೇಳಿ, ನಿಮ್ಗೆ ಎಷ್ಟು ತಾಳ್ಮೆ ಇರುತ್ತೆ ಹೇಳಿ, ಪ್ರಯತ್ನ ಮಾಡಿ. ಕೇಳಿಲ್ಲ ಅಂದರೆ ಬಿಟ್ಬಿಡಿ. ಕೆಲವರು ನೋಡಿ, ಅವರು ಹಂದಿಗಳ ಗುಣವುಳ್ಳವರಾಗಿದ್ದಾರಾ ನೋಡಿ, ಪರಿಶೋಧನೆ ಮಾಡಿ. ಅಂದರೆ ಕೆಲವರು ದೊಡ್ಡ ದೊಡ್ಡವರು ಅಂತ ಹೇಳಿಕೊಳ್ಳೋರು ಯೇಸು ಕ್ರಿಸ್ತರ ಜನನವನ್ನು ಕುರಿತು ಇವನು ಮೊದಲೇ ದೊಡ್ಡ ಪಾಪಿ, ಅವನು ಮಾತಾಡೋದೆಲ್ಲ ಕೂಡ ಹೀಗೆ ಇರುತ್ತೆ. ಮಹಾಪರಿಶುದ್ಧನಾದಂಥ ಶಕಪುರುಷನಾಗಿರುವಂಥ ಯೇಸು ಕ್ರಿಸ್ತರನ್ನು ತಪ್ಪಿಡಿಬೇಕಾದ್ರೆ ಇವನು ಎಷ್ಟರವನು? ಪ್ರಿಯರ ದೇವ್ರ ಮಕ್ಕಳಿರ, ಒಬ್ಬ ಪಾಪಿ ಪರಿಶುದ್ಧನ ಮೇಲೆ ತಪ್ಪಿಡಕ್ಕಾಗುತ್ತಾ? ಪಾಪಿರಿ ಇವನು ಪಾಪಾತ್ಮನಿವನು. ಪಾಪಾತ್ಮನಾಗಿರುವಂಥ ಇವನು ದೇವರನ್ನ ತಪ್ಪಿಡಿತಾನ? ಬೊಗಳ್ತಾನಷ್ಟೇ. ಏನು ಬೊಗಳ್ತಾನೆ? ಇಲ್ಲಾಂದರೆ ಮೋರಿಯಲ್ಲಿ, ಕೊಳುಕು ಮೋರಿಯಲ್ಲಿ ಒದ್ದಾಡ್ತಾ ಇರ್ತಾನೆ, ಹೀಗೆ ಹಾಗೆ ಹೀಗೆ ಹಾಗೆ. ಅದು ಕೊಳುಕು ಮೋರಿ, ಅದು ಅವನ ಆಲೋಚನೆ ಹಾಗಿರುತ್ತೆ. ಪ್ರಿಯರ ದೇವ್ರ ಮಕ್ಕಳಿರ, ಆಲೋಚನೆ ಮಾಡಿ. 35ನೇ ವಚನದಲ್ಲಿ ಏನು ಬರೆಯಲ್ಪಟ್ಟಿದೆ? ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಸ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು, ಆದುದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು. ಅಂದರೆ ಪವಿತ್ರಾತ್ಮ ನಿನ್ನ ಮೇಲೆ ಬರುವುದು, ಪವಿತ್ರಾತ್ಮ ನಿನ್ನ ಮೇಲೆ ಬರುವುದರಿಂದ ನಿನ್ನ ಗರ್ಭವನ್ನು ಧರಿಸ್ತೀಯಮ್ಮ, ಪರಸ್ಪರನ ನೆರಳು ನಿನ್ನ ಮೇಲೆ ಇರುತ್ತಮ್ಮ ಅಂತ ಹೇಳಿರೋದರಿಂದ ಪವಿತ್ರ ಆತ್ಮನು ಕೂಡಿದ್ದಾನೆ ಅಂತ ಒಬ್ಬನು ಇಲ್ಲ, ಇನ್ನೊಬ್ಬ ಬೇರೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾಳೆ ಈಕೆ ಅಂತ ಇನ್ನೊಬ್ಬನು ಇಲ್ಲ, ಮತ್ತೊಬ್ಬನ ಸೈನಿಕರೊಟ್ಟಿಗೆ ಸಂಬಂಧ ಇಟ್ಕೊಂಡು ಮತ್ತೊಬ್ಬ ಕ್ರೂರ, ಬಾಯಿಗೆ ಬಂದ ಹಾಗೆ ಮಾತಾಡುವಂಥ ಕ್ರೂರರು ಪ್ರಪಂಚ ದೇಶದಲ್ಲಿ ತುಂಬಿಕೊಂಡಿದ್ದಾರೆ. ಇವಾಗಲೂ ಕೂಡ ಅಲ್ಲಲ್ಲಿ ಪ್ರಯತ್ನ ಮಾಡ್ತಾ ಇರ್ತಾರೆ, ವಿಡಿಯೋಗಳು ಬಿಡ್ತಾ ಇರ್ತಾರೆ, ಎಲ್ಲಿಯಾದರೂ ಮಾಧ್ಯಮದಲ್ಲಿ ಕುಳಿತುಕೊಂಡು ಮಾತಾಡ್ತಾ ಇರ್ತಾರೆ. ಫೇಸ್ಬುಕ್ಗಳಲ್ಲಿ ಇವಾಗ ಕ್ರಿಸ್ಮಸ್ ಹಬ್ಬ ಬಂತಲ್ಲ, ಯಾವುದೋ ಒಂದು ಗಲಾಟೆಗಳನ್ನು ಉಂಟು ಮಾಡಬೇಕು ಅಂತ ಅಲ್ಲೆಲ್ಲಿ ನಡೀತಾ ಇದೆ. ಪ್ರಿಯರ ದೇವ್ರ ಮಕ್ಕಳಿರ, ಆಲೋಚನೆ ಮಾಡಿ. ಅಂದರೆ ಪವಿತ್ರಾತ್ಮನು ಆಕೆಯ ಮೇಲೆ ಇಳಿದಿರುವುದರಿಂದ ಆಕೆಯನ್ನು
ಕೂಡಿದ್ದನಂತನ? ಹಾಗಿದ್ರೆ ಇನ್ನೊಂದು ವಚನ ತೋರಿಸ್ತೀನಿ ನಿಮಗೆ, ಇಲ್ಲೇನಂತೀರ? ಅಪೋಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನವನ್ನು ನೋಡಿ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮರಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೆ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಏನ್ರಿ, 12 ಮಂದಿ ಅಪೋಸ್ತಲರಿದ್ದಾರೆ. ಆನಂತರ 1ನೇ ಶತಮಾನದಲ್ಲಿ ಕೆಲವರು ಭಕ್ತರಿದ್ದಾರೆ. ಅವರೆಲ್ಲರೂ ಒಂದು ಸ್ಥಳದಲ್ಲಿ ಇದ್ದಾರೆ. ಒಂದು ಸ್ಥಳದಲ್ಲಿ ಇದ್ದಾಗ ಯೇಸು ಪ್ರಭು ಅವರ ಮಧ್ಯದಲ್ಲಿ ಇದ್ದುಕೊಂಡು, ನಾನು ಹೊರಟೋದ ಮೇಲೆ ಪವಿತ್ರಾತ್ಮನು ಬರ್ತಾನೆ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರ್ತಾನೆ, ನಿಮ್ಮ ಮೇಲೆ ಇಳಿತಾನೆ. ಯಾರ ಮೇಲೆ? ಮತ್ತೊಂದು ಸಾರಿ 8ನೇ ವಚನ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮರಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೆ ನನಗೆ ಸಾಕ್ಷಿಗಳಾಗಿರಬೇಕು. ಅಂದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ಬಲ ಹೊಂದುತ್ತೀರಾ ಅಂತ ಹೇಳಿದ್ದಾನೆ. ಪುರುಷರು ಇರುವುದರಿಂದ ಅಪೋಸ್ತಲರು ಕೆಲವರು ಇದ್ದಾರಲ್ಲ, ಸೇವಕರು, ಅವರ ಮೇಲೆ ಪವಿತ್ರಾತ್ಮನ ಇಳಿತಾನೆ. ನಿಮ್ಮ ಮೇಲೆ ಪವಿತ್ರಾತ್ಮನು ಬರಲು ಬಲ ಹೊಂದುತ್ತೀರಾ, ದೇವರ ಬಲ ಅಂತ ಹೇಳಿದ್ದಾನೆ. ಹಾಗಂತ ಅವರನ್ನು ಕೂಡಿದ್ದಾನ? ಅಲ್ಲಿ ಮರಿಯಮ್ಮಳ ಬಳಿಯಲ್ಲಿ ಪವಿತ್ರಾತ್ಮನ ಇಳಿತಾನೆ. ಪವಿತ್ರಾತ್ಮನ ನಿನ್ನ ಮೇಲೆ ಬರ್ತಾನಮ್ಮ. ಅಮ್ಮ ಮರಿಯಳೇ, ಗಬ್ರಿಯೇಲ್ ದೇವದೂತನ ಬಂದು ಹೇಳುವಾಗ ಪವಿತ್ರಾತ್ಮನ ನಿನ್ನ ಮೇಲೆ ಬರ್ತಾನೆ ಅಂದಾಗ ಅಲ್ಲಿ ಕೂಡಿದಾನಂತ ನೀನು ತಪ್ಪಿನ ಮಾತು ಮಾತಾಡ್ತೀಯ. ಮತ್ತೆ ಇಲ್ಲಿ ಪುರುಷರಿದ್ದಾರಲ್ಲ, ಇಲ್ಲಿ ಕೂಡ ಪವಿತ್ರಾತ್ಮನ ಇಳಿತಾ ಇದ್ದಾನಂತ ಬರೆಯಲ್ಪಟ್ಟಿದೆ. ಹಾಗಂತ ಇವ್ರನ್ನ ಕೂಡ ಕೂಡಿದ್ದಾನಂತ ಮಾತಾಡ್ತೀಯ? ಪವಿತ್ರಾತ್ಮನ ಅವರ ಮೇಲೆ ಇಳಿತಾನೆ, ಪವಿತ್ರಾತ್ಮನಲ್ಲಿ ಬರ್ತಾನೆ, ಅವರ ಮೇಲೆ ಬರ್ತಾನಂತಿರುತ್ತೆ. ಹಾಗಂತ ಪವಿತ್ರಾತ್ಮನ ಅವರನ್ನು ಕೂಡಿದ್ದಾನಂತ ಮಾತಾಡ್ತೀರಾ? ಇವರು ಮಾತಾಡ್ತಾರೆ. ನಾಲಿಗೆ ಕೆಟ್ಟವರು, ನಾಲಿಗೆಯಲ್ಲಿ ವಿಷ ತುಂಬಿಕೊಂಡವರು, ನಾಲಿಗೆಯಲ್ಲಿ ಹೃದಯದಲ್ಲಿ ಕಾಮದ ವ್ಯಾಮೋಹ, ಕಾಮದ ಕೋರಿಕೆ, ಸೆಕ್ಸು ಆಲೋಚನೆಗಳು ತುಂಬಿಕೊಂಡಿರುವಂಥ ಮತ ಛಾಂದಸ್ಸವಾದಿಗಳು. ಎಂಥ ಆಲೋಚನೆ! ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 31ನೇ ವಚನ. ಮತ್ತೊಂದು ಸಾರಿ, ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. ಪರತ್ಪರನ ಅಂದರೆ ಸರ್ವೇಶ್ವರನ ಶಕ್ತಿಯ ನೆರಳು, ಪವಿತ್ರಾತ್ಮನು ನಿನ್ನ ಮೇಲೆ ಬರುತ್ತಾನೆ. ಮರಿಯಮ್ಮಳಿಗೆ ದರ್ಶನ ಕೊಡುವಂಥದ್ದು. ಪವಿತ್ರಾತ್ಮನು ನಿನ್ನ ಮೇಲೆ ಬರ್ತಾನೆ ಅನ್ನುವಂಥ ಮಾತು ಇರುವುದರಿಂದ ಆಕೆಯನ್ನು ಕೂಡಿದ್ದಾನೆ ಎನ್ನುವಂಥ ಮಾತು ಇಲ್ಲ, ತಪ್ಪು ಆಲೋಚನೆ ಮಾಡುವಂಥ ಮಾತು, ಅದು ಎಷ್ಟು ನೀಚವಾದಂಥ ಮಾತು. ಅದು ನಿನ್ನಲ್ಲಿರ್ಬೋದು ಅಂತ ಆಲೋಚನೆಗಳು. ಪ್ರಿಯರ ದೇವ್ರ ಮಕ್ಕಳಿರ, ಆಲೋಚನೆ ಮಾಡಿ. ಅದೇ ಪ್ರಕಾರ ಯೇಸು ಕ್ರಿಸ್ತರು ಕೂಡ ದೀಕ್ಷಾ ಸ್ನಾನ ಪಡೆದುಕೊಳ್ಳುವಂಥ ಸಮಯದಲ್ಲಿ ಕೂಡ ಪವಿತ್ರಾತ್ಮನು ಯೇಸು ಕ್ರಿಸ್ತರ ಮೇಲೆ ಇಳಿತಾನೆ. ಪವಿತ್ರಾತ್ಮನು ನೋಡಿ, ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ ಏನ್ರಿ 16. ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಹೀಗೋ ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡೆನು. ಪವಿತ್ರಾತ್ಮನು ತನ್ನ ಮೇಲೆ, ಯೇಸು ಕ್ರಿಸ್ತರ ಮೇಲೆ ಇಳಿದು ಬಂದಿದ್ದಾನಂತೆ. ಇಲ್ಲಿ ಯೇಸು ಕ್ರಿಸ್ತರಿಲ್ಲದೆ ಒಂದು ವೇಳೆ ಅಲ್ಲಿ ಯಾರಾದರೂ ಸ್ತ್ರೀಯರು ಇದ್ದಾರಂತ ತಿಳ್ಕೊಡ್ರಿ, ಪವಿತ್ರಾತ್ಮನು ಆಕೆ ಮೇಲೆ ಬಂದಿದ್ದಾನೆ ಅಂತ, ಪವಿತ್ರಾತ್ಮನ ಆಕೆ ಮೇಲೆ ಬಂದಿದ್ದಾನಂತ ಒಂದು ವೇಳೆ ಬರೆಯಲ್ಪಟ್ಟಿದ್ರೆ ಅರ್ಥ ಏನು ಮಾಡ್ಕೊಳ್ತಾರೆ ಇವರು? ಕೂಡಿದ್ದಾನೆ ಅಂತಲೇ ಅರ್ಥ ಮಾಡ್ಕೊಳ್ತಾರೆ ಇವರು. ಅಲ್ಲಿ ಸಂದರ್ಭವೇನು, ಉದ್ದೇಶವೇನು ಆಲೋಚನೆ ಮಾಡದೆ ಹೀಗೆ ಆಲೋಚನೆಗಳು. ಇದು ದುಷ್ಟರ ಆಲೋಚನೆ, ದೇವರ ಆಲೋಚನೆ ಅಲ್ಲ. ಇದು ಏನಂತಂದರೆ ದುಷ್ಟರ ಆಲೋಚನೆ, ಕುಯುಕ್ತಿ, ಕೆಟ್ಟ ಆಲೋಚನೆ. ಪ್ರಶ್ನೆ ಆಗಬೇಕು. ಹಾಗಂತ ದುಷ್ಟ ಆಲೋಚನೆಯಿಂದ, ಕೆಟ್ಟ ಆಲೋಚನೆಗಳಿಂದ ಆಲೋಚನೆ ಮಾಡೋದಲ್ಲ. ಒಂದು ವೇಳೆ ಆಲೋಚನೆ ಮಾಡಿದ್ರು ಕೂಡ ಪ್ರಶ್ನೆಗೆ ಉತ್ತರ ಸಿಕ್ಕ ನಂತರ ಸಂತೋಷ ಪಡಬೇಕು, ಒಪ್ಪಿಕೊಳ್ಬೇಕು. ಅದೇನಾದರೂ ಮಾಡ್ತಾರೆ ಇವರು? ಅದೂ ಇಲ್ಲ, ಅದನ್ನು ಮಾಡಲ್ಲ. ಪವಿತ್ರಾತ್ಮನು ಅವರ ಮೇಲೆ ಇಳಿದಿದ್ದಾನೆ.
ದೇವರ ಆತ್ಮ ಇಳಿದಿದ್ದಾನೆ ಅಂತ ಅನೇಕ ಸಾರಿ ಇರುತ್ತೆ. ಸಂಸೋನನಿದ್ದಾನೆ ಕ್ರಿಸ್ತ ಪೂರ್ವದಲ್ಲಿ, ಕೆಲವರು ಭಕ್ತರು ಇದ್ದಾರೆ, ಕೆಲವರು ಮಂದಿ ಪ್ರವಾದಿಗಳೇ ಇದ್ದಾರೆ, ಭಕ್ತರು ಇದ್ದಾರೆ. ಅವರ ಮೇಲೆ ದೇವರ ಆತ್ಮನು ಎಳೆದಿದ್ದಾನೆ ಎಂದು, ಪವಿತ್ರ ಆತ್ಮನು ಎಳೆದಿದ್ದಾನೆ ಎಂದು ಅನೇಕ ಮಾತುಗಳು ಇರುತ್ತೀರಿ. ಹಾಗಂತ ಅವರ ಮಧ್ಯದಲ್ಲಿ ಇಳಿದಿದ್ದಾನಂತ ಬರೆಯಲ್ಪಟ್ಟಿರುವುದರಿಂದ ಅವರನ್ನು ಕೂಡಿದ್ದಾನಂತನ ಅರ್ಥ? ಆಗ ಅರ್ಥ ಮಾಡ್ಕೊಳ್ತೀರಾ? ಅಲ್ಲಿ ದೇವರ ಕಾರ್ಯ ಇರುವಾಗ, ದೇವರ ಕಾರ್ಯಕ್ರಮಗಳು ಇರುವಾಗ ದೇವರು ತನ್ನ ಆತ್ಮನನ್ನು ಕಳಿಸಿಕೊಡ್ತಾನೆ. ಮನುಷ್ಯರ ಮಧ್ಯದಲ್ಲಿ ಕೈಲಾಗದ ಕೆಲಸಗಳು ಏನಾದರೂ ಇದ್ದಾಗ ಅಲ್ಲಿ ದೇವರ ಕಾರ್ಯ ಮಾಡ್ತಾರೆ. ದೇವರ ಕಾರ್ಯ. ನ್ಯಾಯಸ್ಥಾಪಕರು 15ನೇ ಅಧ್ಯಾಯ 14ನೇ ವಚನ 15 ಓದಿ ಪ್ರಿಯರೇ. ಸಂಸೋನನು ಲೇಹಿಯ ಸಮೀಪಕ್ಕೆ ಬರಲು ಫಿಲಿಷ್ಟಿಯರು ಅವನನ್ನು ಕಂಡು ಆರ್ಭಟಿಸಿದರು. ಯೆಹೋವನ ಆತ್ಮವು ಅವನ ಮೇಲೆ ಬಂದದರಿಂದ ಅವನ ರಟ್ಟೆಗಳಿಗೆ ಸುತ್ತಲೂ ಕಟ್ಟಿದ ಹಗ್ಗಗಳು ಸುಟ್ಟು ಸೆಣಬಿನ ಆಗಾದವು. ಕೈಗೆ ಹಾಕಿದ ಬೇಡಿಗಳು ಕಳಚಿ ಬಿದ್ದವು. ಅಲ್ಲಿ ಒಂದು ಕತ್ತೆಯ ದವಡೆ ಎಲುಬು ಬಿದ್ದಿತ್ತು, ಅದು ಇನ್ನೂ ಹಸಿ ಇತ್ತು. ಅವನು ಅದನ್ನು ತೆಗೆದುಕೊಂಡು ಅದರಿಂದ 1000 ಜನರನ್ನು ಹತಿಸಿಬಿಟ್ಟನು. ಎಷ್ಟು ಮಂದಿಯನ್ನು? 1000 ಮಂದಿಯನ್ನು. 1000 ಮಂದಿಯನ್ನು ಹತ್ತಿಸಿ ಬಿಡಬೇಕಂದ್ರೆ, ಅಂದರೆ ಕೊಂದಾಗಬೇಕಾದ್ರೆ ಯಾರು ಬಂದಿದ್ದಾರೆ, ಯಾರು ಇಳಿದಿದ್ದಾರೆ ಅಂತ ನೋಡುವಾಗ ಪವಿತ್ರಾತ್ಮನು ಇಳಿದಿದ್ದಾನೆ. ದೇವರ ಆತ್ಮನು ಇಳಿದಿರುವುದರಿಂದ, ಅಂದರೆ ದೇವರ ಆತ್ಮನು ಯಾರ ಮೇಲೆ ಬಂದಿದ್ದಾನಂತ ನೋಡುವಾಗ ದೇವರ ಆತ್ಮನು ಸಂಸೋನನ ಮೇಲೆ ಬಂದನು. ಯೆಹೋವನ ಆತ್ಮವು ಅವನ ಮೇಲೆ ಬಂದದರಿಂದ, ಅವನ ಮೇಲೆ ಅಂದರೆ ಸಂಸೋನನ ಮೇಲೆ ಸಂಸೋನನ ಮೇಲೆ ಯೆಹೋವನ ಆತ್ಮ ಬಂದಿದೆಯಂತೆ. ಸಂಸೋನನ ಮೇಲೆ ಯೆಹೋವನ ಆತ್ಮ ಬಂದಿದ್ದರಿಂದ ಬಲ ಹೊಂದಿದ್ದರಿಂದ 1000 ಮಂದಿಯನ್ನು ಕತ್ತೆಯ ದವಡೆಯಿಂದ 1000 ಮಂದಿಯನ್ನು ಸಂಹಾರ ಮಾಡಿದನಂತೆ. ಅರ್ಥ ಏನು? ಪವಿತ್ರಾತ್ಮನು ಅಂದರೆ ದೇವರ ಆತ್ಮನು ಸಂಸೋನನ ಮೇಲೆ ಇಳಿದಿರುವುದರಿಂದ ಬಲ ಹೊಂದಿದ್ದಾನಂತಿರುತ್ತೆ, ಶಕ್ತಿ ಹೊಂದಿದ್ದಾನಂತಿರುತ್ತೆ. ಬಲ ಹೊಂದಿ 1000 ಮಂದಿ ಹತಿಸಿದ್ದಾನಂದರೆ ಅಲ್ಲಿ ಏನು ಮಾಡಿದ್ದಾನೆ? ಇಳಿದಿದ್ದಾನೆ. ಅಂದರೆ ಪವಿತ್ರಾತ್ಮನು ಸಂಸೋನನ ಮೇಲೆ ಇಳಿದಿದ್ದಾನೆ. ಪವಿತ್ರಾತ್ಮನು ಸಂಸೋನನ ಮೇಲೆ ಇಳಿದಿರುವುದರಿಂದ ಸಂಸೋನನನ್ನು ಕೂಡಿದ್ದಾನ. ಅರ್ಥ ಏನು? ಸಂಸೋನನ ಮೇಲೆ ಪವಿತ್ರಾತ್ಮನು ಬಂದಿದ್ದಾನೆ. ಸಂಸೋನನ ಬಂದಿದ್ದಾನೆ ಎಂದು, ಸಂಸೋನನ ಮೇಲೆ ಪವಿತ್ರಾತ್ಮ ಇಳಿದಿದ್ದಾನೆ ಎಂದು ಬರೆಯಲ್ಪಟ್ಟಿರುವಾಗ ನಿನ್ನ ಆಲೋಚನೆ ಏನು ಮಾಡ್ತೀಯಾ? ಅದೇ ಪ್ರಕಾರ ಮರಿಯಮ್ಮಳ ಮೇಲೆ ಪವಿತ್ರಾತ್ಮ ಇಳಿದಿದ್ದಾನೆ. ಮರಿಯಮ್ಮಳ ಮೇಲೆ ಪವಿತ್ರಾತ್ಮನ ಇಳಿದಿರುವುದರಿಂದ ಏನಂತೀಯ ನೀನು? ಮೂಢ. ದೇವರು ಇಳಿದಿದ್ದಾನೆ, ಪವಿತ್ರಾತ್ಮನು. ಹಾಗಂತ ನಿನ್ನ ಆಲೋಚನೆನೇ ತಪ್ಪು. ದೇವರ ಆಲೋಚನೆಯಲ್ಲಿ ಬರಬೇಕಾಗತ್ತೆ. ಭಕ್ತರ ಮೇಲೆ ಇಳಿತಾನೆ. ದೇವರ ಕಾರ್ಯ ನಡೆಯುವಾಗ, ಅಂದರೆ ದೇವರ ಮಹತ್ ಕಾರ್ಯಕ್ರಮಗಳು ನಡೆಯುವಾಗ, ಪ್ರಪಂಚ ದೇಶದಲ್ಲಿ ಯಾರು ನಡೆಸದ ಕಾರ್ಯಕ್ರಮಗಳು ದೇವ್ರು ನಡೆಸ್ತಾರೆ. ದೇವ್ರು ನಡೆಸುವಾಗ ತನ್ನ ಆತ್ಮನನ್ನು ಕಳಿಸಿಕೊಡ್ತಾರೆ, ಹೋಗು ಮಗನೇ ಅಂತ. ಅಲ್ಲಿ ಬಂದಾಗ ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಹಾಗಂತ ನಿನ್ನ ಆಲೋಚನೆ ಅಲ್ಲ. ನಿನ್ನ ಆಲೋಚನೆ ದೇವರು ಪರಿಶುದ್ಧನು. ಅದಕ್ಕೆ ಆತನ ಹೆಸರೇನು ಗೊತ್ತಾ? ಪವಿತ್ರ ಆತ್ಮನಂದರೆ ಕಲ್ತಿ ಇಲ್ಲದ ಆತ್ಮ, ಮೋಸ ಇಲ್ಲದ ಆತ್ಮ, ವ್ಯಾಮೋಹ ಇಲ್ಲದ ಆತ್ಮ, ಪರಿಶುದ್ಧವಾದಂಥ ಆತ್ಮ. ಪರಿಶುದ್ಧವಾದಂತಹ ಆತ್ಮಕ್ಕೆ ನಿನ್ನ ಹಾಗೆ ಕಚಡ, ನೀಚು ಆಲೋಚನೆ ಇಲ್ಲ. ನಿನ್ನಲ್ಲಿರುತ್ತೆ ಕಾಮದ ಆಲೋಚನೆ, ನಿನ್ನಲ್ಲಿರುತ್ತೆ ಸೆಕ್ಸ್ ಆಲೋಚನೆ, ನಿನ್ನಲ್ಲಿ ನಿನ್ನ ರಕ್ತದ ಕಣಗಳಲ್ಲಿ, ದೇವರಲ್ಲಿ ಅಲ್ಲ. ನಿನ್ನ ಆಲೋಚನೆ ಕೆಟ್ಟ ಆಲೋಚನೆ, ದುಷ್ಟ ಆಲೋಚನೆ,
ಶರೀರಕ್ಕೆ ಸಂಬಂಧಪಟ್ಟಂಥ ಆಲೋಚನೆ, ಅದು ಬಂದು ದೇವರ ಬಳಿಯಲ್ಲಿ ಸೇರಿಸ್ತೀನಿ ಮಾತಾಡ್ತೀನಿ ಅಂದರೆ ಏನಂದುಕೊಂಡಿದ್ದ ದೇವರ ಬಗ್ಗೆ? ನಿನ್ನ ಹಾಗೆ ನಿನ್ನ ಕತೆಗಳ ಪುಸ್ತಕಗಳು, ಎಲ್ಲ ಕತೆಗಳ ಪುಸ್ತಕಗಳನ್ನು ರಾಸಿ ಇಟ್ಕೊಂಡು ಅದು ಓದಲ ಇದು ಓದಲ, ಯಾವುದು ಓದಲಿ ಗೊತ್ತಾಗದೆ ತಲೆಯೆಲ್ಲ ಗಿರ್ರಂತ ತಿರುಗಿ ಇದು ರೈಟಾ ಅದು ರೈಟಾ ಯಾವುದು ರೈಟ್ ಅಂತೇಳಿ ಸರಿಯಾದ ಅರ್ಥ ಮಾಡಿಕೊಳ್ಳದೆ ಪಿಕ್ಕಿ ಒದ್ದಾಡಿ ಯೇಸು ಕ್ರಿಸ್ತರ ಬಳಿಯಲ್ಲಿ ಬರ್ತೀಯ ನೀನು? ನಿನ್ನ ಬಗ್ಗೆ ತಿಳ್ಕೊ, ನಿನ್ನ ಚರಿತ್ರೆ ಬಗ್ಗೆ ತಿಳ್ಕೊ. ಒಂದು ಸಾರಿ ನಿನ್ನ ಬಗ್ಗೆ ಯೋಚನೆ ಮಾಡದೆ, ನಿನ್ನ ಬಗ್ಗೆ ಆಲೋಚನೆ ಮಾಡದೆ ಪರಿಶುದ್ಧವಾದಂಥ ದೈವ ಗ್ರಂಥದ ಬಳಿಯಲ್ಲಿ ಬಂದು ಬಾಯಿಗೆ ಬಂದ ಹಾಗೆ ಮಾತಾಡ್ತೀಯ? ಒಂದ್ಸರಿ ಹೋಗಿ ನಿನ್ನ ಪುರಾಣ ಏನಿದೆ, ನಿನ್ನ ಗ್ರಂಥಗಳೇನಿದೆ ಓದು, ತಿಳ್ಕೊ. ಯಾವುದ್ರ ಮೇಲೆ ನಿಲ್ತೀಯ? ಏನು ನಿಲ್ಲಕ್ಕೇನಿಲ್ಲ. ಇಲ್ಲಿ ಹೋದ್ರೆ ಅಲ್ಲಿ ತೋಡ್ರಗಾಲು, ಅಲ್ಲಿ ಹೋದ್ರೆ ಇಲ್ಲಿ ತೋಡ್ರಗಾಲು, ಇದನ್ನು ನಂಬಲ ಅದನ್ನು ನಂಬಲ, ಯಾವ್ದು ನಂಬಲಿ ಯಾವ್ದು ನಂಬಲಿ ಯಾವ್ದು ಬಿಡ್ಲಿ? ಹಾಗಲ್ಲ ಬೈಬಲ್ ಗ್ರಂಥ, ಸತ್ಯವೇದ ಗ್ರಂಥ, ಮಹಾಜ್ಞಾನದ ಗ್ರಂಥ ಇದು. ಮಹಾಜ್ಞಾನದ ಗ್ರಂಥದ ಮೇಲೆ ಈ ಪ್ರಪಂಚ ದೇಶದಲ್ಲಿ ಕೆಸರಾಗ್ಬೋದು, ಕೈಲಾಗದವನು ಮಾಡೋದು ಅದೆಲ್ಲ ಕೆಲಸ, ಕೈಲಾಗದವರು ಮಾಡೋದು. ಅದನ್ನು ಓದಿ ಅರ್ಥ ಮಾಡಿಕೊಂಡವನು ಶ್ರೇಷ್ಠನಾಗ್ತಾನೆ, ಬುದ್ಧಿವಂತನಾಗ್ತಾನೆ, ಮಹಾಜ್ಞಾನಿ ಆಗ್ತಾನೆ. ಹೊಟ್ಟೆ ಕಿಚ್ಚು ಪಡಲ್ಲ, ದ್ವೇಷಿಸೋದಿಲ್ಲ, ಹಗೆ ಮಾಡೋದಿಲ್ಲ, ಮತ್ಸರ ಪಡೋದಿಲ್ಲ. ಬೈಬಲ್ ಗ್ರಂಥ ಪ್ರಪಂಚ ದೇಶದಲ್ಲಿ ಹರಡ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆ, ಎಷ್ಟೋ ಗ್ರಂಥಗಳು ಮಾರಾಟವಾಗ್ತಾ ಇದೆ, ಅನೇಕರು ನಂಬಿ ಹಿಂಬಾಲಿಸ್ತಾ ಇದ್ದಾರೆ ಅಂತ ಹೇಳಿ ಹೊಟ್ಟೆ ಕಿಚ್ಚು ಪಟ್ಟು ಮತ್ಸರದಿಂದ ಇದರ ಮೇಲೆ ಕೆಸರು ಚೆಲ್ಲೋರಿದ್ದಾರೆ ಪ್ರಿಯರೇ. ಕೆಸರು ಚೆಲ್ಲುವಂಥದ್ದು ಮಹಾಜ್ಞಾನ, ಇದು ಮಹಾಜ್ಞಾನದ ಗ್ರಂಥ. ಇದು ಅರ್ಥ ಮಾಡಿಕೊಂಡ್ರೆ ನೀನು ಮಹಾತ್ಮನಾಗ್ತೀಯ. ಅರ್ಥ ಮಾಡಿಕೊಂಡ್ರೆ ನೀನು ಮಹಾತ್ಮನಾಗ್ತೀಯ. ಇಲ್ಲಾಂದರೆ ಕೊಳಕು ಮೋರಿಯಲ್ಲಿ ಒದ್ದಾಡಬೇಕಾಗುತ್ತೆ, ಪಿಕ್ಕಿ 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 ಅಂತ. ಕೊಳಕು ಮೋರಿ. ಪ್ರಿಯರ ದೇವ್ರ ಮಕ್ಕಳಿಗೆ ಪ್ರೀತಿಯಿಂದ ನಾನು ಹೇಳುವಂಥ ಮಾತು, ದೇವ್ರ ತಂಟೆಗೆ ಬೇಡ, ಕ್ರಿಸ್ತನ ತಂಟೆಗೆ ಬೇಡ. ನಿಮ್ದೇನಿದೆಯೋ ಶ್ರೇಷ್ಠತೆ ಏನಿದೆಯೋ ಮಾತಾಡ್ಬೋದು, ನಿಮ್ಮ ಶ್ರೇಷ್ಠತೆ ಏನಿದೆಯೋ ಪ್ರಪಂಚಕ್ಕೆ ಪರಿಚಯ ಮಾಡ್ಬೋದು. ಇದನ್ನು ತಪ್ಪಿಡಿದು ನಾನೇನೋ ಆಗ್ತೀನಿ ಅಂದರೆ ನೀನೇನಾಗಲ್ಲ, ಕೊಳಕು ಮೋರಿಯಲ್ಲಿ ಸೇರಿಸ್ತಾನೆ ದೇವರಷ್ಟೇ. ನೀನೇನಾಗಲ್ಲ, ನೀನೇನೂ ಆಗಲ್ಲ. ಕೊನೆಯದಾಗಿ ಅಲ್ಲೇ ಸಂಸೋನನ ಮೇಲೆ ಪವಿತ್ರಾತ್ಮ ಇಳಿದಿದ್ದಾನೆ, ಅದೇ ಪ್ರಕಾರ ಮರಿಯಮ್ಮಳ ಮೇಲೆ ಪವಿತ್ರಾತ್ಮ ಇಳಿತಾನೆ. ಮರಿಯಮ್ಮಳ ಮೇಲೆ ಪವಿತ್ರಾತ್ಮನ, ಅಮ್ಮ ಮರಿಯಳೇ ಹೆದರಬೇಡ, ಪವಿತ್ರಾತ್ಮನು ನಿನ್ನ ಮೇಲೆ ಇಳಿತಾನಮ್ಮ. ಸಂಸೋನನ ಮೇಲೆ ಇಳಿದಿರುವಂಥ ಪವಿತ್ರಾತ್ಮನು, ಯೇಸು ಕ್ರಿಸ್ತರ ಮೇಲೆ ಇಳಿದಿರುವಂಥ ಪವಿತ್ರಾತ್ಮನು, ಅಪೋಸ್ತಲರ ಮೇಲೆ ಇಳಿತಾನೆ ಎನ್ನುವಂಥದ್ದು ಪವಿತ್ರಾತ್ಮನು, ಅನೇಕ ಮಂದಿ ಭಕ್ತರ ಮೇಲೆ ಇಳಿದಿರುವಂಥ ಪವಿತ್ರಾತ್ಮನು ಮರಿಯಮ್ಮಳ ಮೇಲೆ ಇಳಿದಿದ್ದಾನೆ. ಮರಿಯಮ್ಮಳ ಮೇಲೆ ಏನ್ರಿ ಪವಿತ್ರಾತ್ಮನು ಅಂತ ನೋಡುವಾಗ, ಏನ್ರಿ ಪವಿತ್ರಾತ್ಮನ ಬಗ್ಗೆ ಕೆಲವು ಮಾತುಗಳು ಆಲೋಚನೆ ಮಾಡೋಣ ಪ್ರಿಯರೇ. ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ 17ನೇ ವಚನವನ್ನು ನೋಡೋಣ. 14ನೇ ಅಧ್ಯಾಯ 17ನೇ ವಚನ. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನು, ಅಂದರೆ ಪವಿತ್ರ ಆತ್ಮನು. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುತ್ತಾನೆ. ಅಂದರೆ ಪವಿತ್ರ ಆತ್ಮನು ಅಂದರೆ ದೇಹ ಇಲ್ಲದ ಶಕ್ತನು, ಮಹಾಶಕ್ತನಾಗಿರುವಂಥ ಪವಿತ್ರ ಆತ್ಮನು ನಿಮ್ಮೊಳಗಿರ್ತಾನೆ. ನಿಮ್ಮೊಳಗೆ ಅಂದರೆ ನಿಮ್ಮ ಹೃದಯದಲ್ಲಿ, ನಿಮ್ಮ ಆತ್ಮನ ಜೊತೆಯಲ್ಲಿ, ನಿಮ್ಮ ಹೃದಯದಲ್ಲಿ ಆತ್ಮ ಜೊತೆಯಲ್ಲಿ. ಆತ್ಮನಿಗೆ ಶರೀರ ಇಲ್ಲ, ಆತ್ಮನಿಗೆ ಕಾಮ ಕೋರಿಕೆ ಇಲ್ಲ, ಆತ್ಮನಿಗೆ ನಿಮ್ಮ ಹಾಗೆ ಮನುಷ್ಯರ ಹಾಗೆ ಕಾಮ ಕೋರಿಕೆ ಇಲ್ಲಪ್ಪ. ಮಗನೇ, ಮಗಳೇ, ನಿನಗಿರ್ಬೋದು ಶರೀರ ಕೋರಿಕೆ, ಕಾಮ ಕೋರಿಕೆ, ಆತ್ಮನಿಗೆ ಕಾಮ ಕೋರಿಕೆ ಇಲ್ಲ. ಆತ್ಮಗಳಿಗೆ ಕಾಮ ಕೋರಿಕೆ ಇರೋದಿಲ್ಲ.
ಶರೀರವನ್ನು ಕೊಟ್ಟಿದ್ದಾನೆ. ಶರೀರ ಕೊಟ್ಟ ನಂತರ ಈ ಶರೀರಕ್ಕೆ ಕಾಮ ಕೋರಿಕೆಗಳು, ಅದು ಬೇರೆ ಶರೀರ ಕೋರಿಕೆಗಳು. ಆತ್ಮಕ್ಕೆ ಪವಿತ್ರ ಆತ್ಮನಿಗೆ ಕಾಮ ಕೋರಿಕೆ ಇದೆಯಾ? ಮತ್ತೆ ಇನ್ನೊಂದು ರೀತಿಯಲ್ಲಿ ಮಾತಾಡ್ತೀಯಾ? ದೇವರು ಇವತ್ತು ಮೌನವಾಗಿ ಇದ್ದಾನೆ, ನಿನ್ನನ್ನು ಉಳಿಸಿದ್ದಾನೆಂದರೆ ಕಾರಣ ಏನು ಗೊತ್ತಾ? ನಿನ್ನ ಮೇಲೆ ಪ್ರೀತಿ ಇರುವುದರಿಂದ ಸಹೋದರ ಸಹೋದರಿ, ನಿನ್ನ ಮೇಲೆ ಪ್ರೀತಿ ಇರುವುದರಿಂದ ತಾಳ್ಮೆಯಿಂದ ದೀರ್ಘ ಶಾಂತನಾಗಿ ಇದ್ದಾನೆ. ಮಗನೇ ಬದಲಾಗು, ಮಗನೇ, ಮಗಳೇ ಬದಲಾಗು, ಮಗಳೇ, ಅಷ್ಟೇ, ಬದಲಾಗು, ಭಕ್ತಿಯಿಂದ ನಡ್ಕೋ. ದೇವರು ಎದುರು ನೋಡುವಂಥದ್ದು. ಪವಿತ್ರ ಆತ್ಮನ ಬಗ್ಗೆ ನೋಡುವಾಗ ಪ್ರಿಯರ ದೇವರ ಮಕ್ಕಳಿರ, ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ನಿಮ್ಮೊಳಗೆ ಪವಿತ್ರಾತ್ಮನ ಇರ್ತಾನೆ. ಪವಿತ್ರಾತ್ಮನು ದೇವರು ಕಳಿಸಿಕೊಡ್ತಾನೆ. ಕಳಿಸಿಕೊಟ್ಟಾಗ ಅವರ ಮೇಲೆ ಇಳಿತಾನೆ. ಅದೇ ಪ್ರಕಾರ ಅಪೋಸ್ತಲರ ಮೇಲೆ ಕೂಡ ಇಳಿತಾನಂತೆ. ಅವರ ಮೇಲೆ ಇಳಿತಾನಂತೆ. ಅದೇ ಪ್ರಕಾರ ಮರಿಯಮ್ಮಳ ಮೇಲೆ ಕೂಡ ಇಳಿದಿದ್ದಾನೆ. ಮಹಾಶಕ್ತನು, ಸರ್ವೇಶ್ವರನು, ದೈವಕುಮಾರ. ನೀನು ಆಲೋಚನೆ ಮಾಡ್ತೀಯ, ಸೆಕ್ಸ್ ಆಲೋಚನೆ ಮಾಡ್ತೀಯಾ? ಮಣ್ಣಿನಿಂದ ಹುಟ್ಟಿದ ಮನುಷ್ಯನು ಕಣಪ್ಪ ನೀನು. ಎಷ್ಟರವನು ನೀನು ಎಷ್ಟರವನು ನೀನು. ಮತ್ತೊಂದು ಮಾತನ್ನು ಕೂಡ ನೋಡೋಣ. 16ನೇ ಅಧ್ಯಾಯ, ಅದೇ ಯೋಹಾನನ ಬರೆದ ಸುವಾರ್ತೆ 16ನೇ ಅಧ್ಯಾಯ 8ನೇ ವಚನದಿಂದ ಪವಿತ್ರಾತ್ಮನ ಬಗ್ಗೆ ನೋಡಿ. 7ನೇ ವಚನದಿಂದ ಕೂಡ ನೋಡೋಣ. ಆದರೂ ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ, ಕೇಳಿರಿ. ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಹೇಗೆಂದರೆ ನಾನು ಹೋಗದಿದ್ದರೆ ಆ ಸಹಾಯಕನು ಅಂದರೆ ಪವಿತ್ರ ಆತ್ಮನು ನಿಮ್ಮ ಬಳಿಗೆ ಬರುವುದಿಲ್ಲ. ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳಿಸಿಕೊಡುತ್ತೇನೆ. ಆತನು ಬಂದು ಪಾಪ, ನೀತಿ, ನ್ಯಾಯ ತೀರುವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರಿವನ್ನು ಹುಟ್ಟಿಸುವನು. ಪಾಪದ ಬಗ್ಗೆ, ನೀತಿಯ ಬಗ್ಗೆ, ಪವಿತ್ರತದ ಬಗ್ಗೆ, ದೇವರ ಬಗ್ಗೆ, ಜ್ಞಾನದ ಬಗ್ಗೆ, ನ್ಯಾಯ ತೀರುವಿಕೆಯ ಬಗ್ಗೆ ಅರಿವನ್ನು ಹುಟ್ಟಿಸ್ತಾನಂತೆ. ಅರಿವನ್ನು. ಇದು ಪಾಪ ಮಾಡಬಾರ್ದು. ದೇವರು ಮೆಚ್ಚುವಂಥ ಕಾರ್ಯಕ್ರಮಗಳು ಇವು ಮಾಡಬೇಕು. ದೇವರು ಇಷ್ಟಪಡುವಂಥ ಕಾರ್ಯಕ್ರಮಗಳು ಮಾಡಬೇಕು. ಪಾಪದ ಕಾರ್ಯಕ್ರಮಗಳನ್ನು ಬಿಡಬೇಕು. ಹೀಗೆ ಬದುಕಿದರೆ ನಿಮಗೆ ಸ್ವರ್ಗ ಸಿಗುತ್ತೆ, ಇಲ್ಲದು ಹೋದರೆ ಬೆಂಕಿ ಕೊಂಡಕ್ಕೆ ಹೋಗ್ತೀರಾ. ನೀವು ಪರಿಶುದ್ಧರಾಗಿ ಬದುಕಬೇಕು, ನೀತಿವಂತರಾಗಿ ಬದುಕಬೇಕು. ದೇವರು ಪರಿಶುದ್ಧನು, ಅದೇ ಪ್ರಕಾರ ನೀವು ಕೂಡ ಪರಿಶುದ್ಧರಾಗಿ ಬದುಕಬೇಕು ಅಂತ ಹೇಳಿ ಪವಿತ್ರಾತ್ಮನು ಸತ್ಯದ ಜ್ಞಾನದಲ್ಲಿ ನಡೆಸ್ತಾನಂತೆ. ಪಾಪ ಮಾಡುವಂಥವರಲ್ಲ ಅವರು, ಪಾಪ ಮಾಡೋರಲ್ಲ. ಪಾಪ ಎನ್ನುವಂಥದ್ದು ಮನುಷ್ಯರಲ್ಲಿ ನಡೆಯುತ್ತೆ, ದೇವರಲ್ಲಿ ಅಲ್ಲ, ದೇವರ ಆತ್ಮನಲ್ಲಿ ಅಲ್ಲ. ಶರೀರವನ್ನು ಧರಿಸಿಕೊಂಡಿರುವಂಥ ಮನುಷ್ಯರ ಮಧ್ಯದಲ್ಲಿ. ಒಂದು ಸಾರಿ ಯೋಚನೆ ಮಾಡಿ ಪ್ರಿಯರಾದ ದೇವರ ಮಕ್ಕಳಿರೆ, ನಾನು ನಿಮಗೆ ಹೇಳಬೇಕಾದದ್ದು ಇನ್ನೂ ಬಹಳ ಉಂಟು, ಆದರೆ ಸದ್ಯಕ್ಕೆ ಅದನ್ನು ಹೊರಲಾರಿರಿ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. ಆತನು ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆಪಡಿಸುವನು. ತಂದೆಗೆ ಇರುವುದೆಲ್ಲ ನನ್ನದು, ಆದುದರಿಂದಲೇ ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುವನೆಂದು ಹೇಳಿದೆನು. ನಿಮಗೆ ತಿಳಿಸುತ್ತಾನೆ ಪವಿತ್ರಾತ್ಮನು. ಅಂದರೆ ಪವಿತ್ರಾತ್ಮನು ಪರಿಶುದ್ಧನು, ಪವಿತ್ರಾತ್ಮನು ನೀತಿಯುಳ್ಳಾತನು, ಸತ್ಯವಂತನು, ಸತ್ಯದ ಆತ್ಮನು. ಸತ್ಯದ ಆತ್ಮದಲ್ಲಿ ಪಾಪವಿಲ್ಲ. ಈ ಆತ್ಮನಿಗೆ ಏನ್ರಿ ಇವರು ಪಾಪವನ್ನು ಅಂಟು ಕಟ್ಟಿದ್ದಾರೆ ಪ್ರಿಯರೇ, ಪಾಪವನ್ನು ಜೊತೆ ಮಾಡಿದ್ದಾರೆ. ಕೊಳುಕು ಮೋರಿ ಆಲೋಚನೆಗಳು. ಪ್ರಿಯರ ದೇವ್ರ ಮಕ್ಕಳಿರ ಆಲೋಚನೆ ಮಾಡಿ. ಮತ್ತು ಹೇಗಾಯಿತು ಅಂತ ನೋಡುವಾಗ ಪವಿತ್ರಾತ್ಮನು ಅವ್ರ ಮೇಲೆ ಇಳಿದಿದ್ದಾರೆ, ಶಕ್ತಿ ಬಂದಿದೆ, ಕೃಪೆ ಬಂದಿದೆ. ಒಂದೇ ಮಾತು ಹೇಳಬೇಕಂದ್ರೆ ದೇವರ ಆಶೀರ್ವಾದ. ಅದಕ್ಕೆ ದೇವದೂತನು ಬಂದು ದೇವರ ದಯ ಹೊಂದಿದವಳೆ ಶುಭವಾಗಲಿ. ಯಾರ ಮೂಲಕ ದಯ ಗೊತ್ತಮ್ಮ? ಯಾರ ಮೂಲಕ ಆಶೀರ್ವಾದ ಬಂತು ಗೊತ್ತಮ್ಮ ನಿನಗೆ? ಸರ್ವ ಲೋಕವನ್ನು ಉಂಟು ಮಾಡಿರುವಂಥ ಸೃಷ್ಟಿಕರ್ತನ ಆಶೀರ್ವಾದ ಅಮ್ಮ ನಿನ್ನ ಮೇಲೆ ಬರುವಂಥದ್ದು.
ಮನುಷ್ಯರಿಗೂ ದೇವರಿಗೂ ವ್ಯತ್ಯಾಸ ಇದೆ ರೀ. ಮನುಷ್ಯರ ಮಧ್ಯದಲ್ಲಿ ಕೈಲಾಗದ ಕೆಲಸ, ಮನುಷ್ಯರ ಮಧ್ಯದಲ್ಲಿ ಆಗಲಾರದ ಕೆಲಸ ದೇವರ ಮೂಲಕ ನಡೆಯುತ್ತೆ. ಮನುಷ್ಯರ ಮಧ್ಯದಲ್ಲಿ ಏನಾಗಲ್ಲ, ಸ್ತ್ರೀ ಪುರುಷರು ಕೂಡಿದ್ರೇ ಮಕ್ಕಳು ಹುಡ್ತಾರೆ. ಕೆಲವರು ಎಷ್ಟು ಸಾರಿ ಕೂಡಿದ್ರು ಕೂಡ ಮಕ್ಕಳು ಹುಟ್ಟಲ್ಲ. ಕೆಲವರು ಎಷ್ಟೋ ಸಾರಿ ಕೂಡ್ತಾ ಇರ್ತಾರೆ, ಆದರೂ ಮಕ್ಕಳು ಹುಟ್ಟಲ್ಲ. ಆದರೆ ಒಂದು ವೇಳೆ ಹುಟ್ಟಿದರೂ ಕೂಡ ಅವರು ಯೌವನ ಕಾಲದಲ್ಲಿ ಇರಬೇಕು, ಆರೋಗ್ಯವಾಗಿರಬೇಕು ದೇಹದಲ್ಲಿ. ಅಂದರೆ ಸ್ತ್ರೀಗಳಲ್ಲಿ ಸರಿಯಾದ ರೀತಿಯಲ್ಲಿ ಅಂಗಾಂಗಗಳು ಕರೆಕ್ಟಾಗಿರಬೇಕು. ಅದೇ ಪ್ರಕಾರ ಪುರುಷನಲ್ಲಿ ಶುಕ್ರಕಣಗಳು ಕರೆಕ್ಟಾಗಿರಬೇಕು. ಅದು ಮನುಷ್ಯರ ಮಧ್ಯದಲ್ಲಿ ಈ ರೀತಿ ಇದ್ದಾಗ ಮಕ್ಕಳನ್ನು ಪಡೆಯುವಂಥ ಭಾಗ್ಯ. ಈ ಮಕ್ಕಳನ್ನು ಪಡೆಯುವಂಥ ಭಾಗ್ಯವನ್ನು ಕೂಡ ತಂದೆಯಾದ ದೇವರೇ ಕೊಟ್ಟದ್ದು. ಅದು ಕೂಡ ದೇವರ ಆಶೀರ್ವಾದನೇ, ಮತ್ತೇನು ಬೇರೆ ಏನಲ್ಲ, ದೇವರ ಆಶೀರ್ವಾದ. ಮತ್ತು ಮರಿಯಮ್ಮಳು ಹೇಗೆ ಪಡೆದಿದ್ದಾಳಂತ ನೋಡುವಾಗ ಅದು ದೇವರ ಕೃಪೆ, ಅದು ದೇವರ ಆಶೀರ್ವಾದ, ಅದು ದೇವರ ಆಶೀರ್ವಾದ. ಇವನಂತಾನೆ ಇವನು ಅದು ಹೇಗೆ ಸಾಧ್ಯ, ಅದು ನಿನಗೆ ಸಾಧ್ಯವಿಲ್ಲಪ್ಪ, ಅದು ಮನುಷ್ಯರಿಗೆ ಸಾಧ್ಯವಿಲ್ಲ, ಮನುಷ್ಯರಿಗೆ ಅಸಾಧ್ಯ, ಅದು ಮನುಷ್ಯರಿಗೆ ಅದು ಅಸಾಧ್ಯ, ದೇವರಿಗೆ ಅಸಾಧ್ಯನಾ? ಹಲೋ ದೇವ್ರಿಗೆ ಅಸಾಧ್ಯನಾ? ಎಲ್ಲಿದ್ದೀಯ ನೀನು? ನಿನಗೆ ಅಸಾಧ್ಯ. ನಿನ್ನಂಥ ಮನುಷ್ಯರ ಮಧ್ಯದಲ್ಲೇ ಅಸಾಧ್ಯ ಅಂಥವೆಲ್ಲ ಕಾರ್ಯಕ್ರಮಗಳು. ದೇವರು ಅಂದ್ಕೊಂಡ್ರೆ ಎಂತೆಂಥ ಕಾರ್ಯಕ್ರಮಗಳು ನಡೆದಿದೆಯೋ ತೋರಿಸ್ತೀನಿ ನಿನಗೆ. ಅದಕ್ಕೆ ಕೊನೆ ತನಕ ನೋಡಬೇಕು ಅಂತ ಹೇಳ್ತಾ ಇದ್ದೀನಿ ನಾನು. ದೇವ್ರಿಗೆ ಎಂತೆಂಥ ಕಾರ್ಯಕ್ರಮಗಳು. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ ಯೆಹೂದ್ಯರು ಎಂಥ ಆಲೋಚನೆಯಲ್ಲಿದ್ದಾರಂತ ನೋಡುವಾಗ 9ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 9ನೇ ವಚನ. ಅಬ್ರಹಾಮನು ನಮಗೆ ಮೂಲ ಪುರುಷನಲ್ಲವೇ ಎಂಬುವ ಆಲೋಚನೆಯನ್ನು ಬಿಡಿರಿ. ಯೆಹೂದ್ಯರಿದ್ದಾರೆ, ಯೆಹೂದ್ಯರಲ್ಲಿ ಪರಿಸಾಯರು, ಶಾಸ್ತ್ರಿಗಳು ಕೆಲವರಿದ್ದಾರೆ, ದೊಡ್ಡ ದೊಡ್ಡ ಮುಖಂಡರು. ಈ ಯೆಹೂದ್ಯರಲ್ಲಿ ಅವ್ರು ಹೇಳುವಂಥ ಮಾತೇನಂತ ನೋಡುವಾಗ, ನಾವು ಅಬ್ರಹಾಮನ ವಂಶದವರು, ನಮ್ಮ ವಂಶ ದೊಡ್ಡ ವಂಶ ಗೊತ್ತಾ? ಏನಂತೆ? ಅಬ್ರಹಾಮನ ಸಂತಾನ. ಅಯ್ಯೋ ಯೆಹೂದ್ಯರೇ, ನಿಮ್ಗೆ ಹುಚ್ಚಿಡಿದಿದೆಯಾ? ಅಬ್ರಹಾಮನ ಬಗ್ಗೆ ಗೊತ್ತಾ ನಿಮಗೆ? ಅಬ್ರಹಾಮನು 99 ವರ್ಷ ಆದರೂ ಕೂಡ ಮಕ್ಕಳನ್ನು ಪಡೆದಿಲ್ಲ ಆತ. ನಿಮ್ಮ ಸಂತಾನ ಅಂದರೆ ಅಬ್ರಹಾಮನ ಸಂತಾನ ಅಂತ ಹೇಳ್ತಾ ಇದ್ದೀರಲ್ಲ ನೀವು. ಅಬ್ರಹಾಮನ ಸಂತಾನ ಅಂತ ಹೇಳಿಕೊಳ್ಳುವಂಥ ನೀವು ನಿಮ್ಮ ಮೂಲ ಪಿತೃನಾಗಿರುವಂಥ ಅಬ್ರಹಾಮನಿಗೆ ಯಾವಾಗ ನಿಮ್ಮ ತಂದೆ ತಾಯಿಗಳು ಹುಟ್ಟಿದ್ದಾರೆ ಗೊತ್ತಾ? ನಿಮ್ಮ ಪೂರ್ವಿಕರು ಮುಪ್ಪಿನ ಮುದುಕರ ಕಾಲದಲ್ಲಿ ಮಕ್ಕಳನ್ನು ಪಡೆಯುವಂಥ ಭಾಗ್ಯವು ಕಳೆದು ಹೋದ ಮೇಲೆ ಏನ್ರಿ, ಅಂತಹ ಕಾಲದಲ್ಲಿ ತಂದೆಯಾದ ದೇವರು ಮಕ್ಕಳನ್ನು ಕೊಟ್ಟಿದ್ದಾನೆ ಅಬ್ರಹಾಮನಿಗೆ. ಇನ್ನೊಂದು ಮಾತು ಹೇಳ್ತೀನಿ, ಗಮನಿಸ್ಬೇಕು ನೀವು ಅಂತೇಳಿ ಯೋಹಾನ ಹೇಳುವಂಥ ಮಾತೇನಂತ ನೋಡುವಾಗ, ದೇವರು ಅಬ್ರಹಾಮನಿಗೆ ಈ ಕಲ್ಲುಗಳಿಂದಲೂ ಮಕ್ಕಳನ್ನು ಹುಟ್ಟಿಸಬಲ್ಲನೆಂದು ಗೊತ್ತು ಮಾಡ್ಕೋಬೇಕು, ನೀವು ತಿಳ್ಕೋಬೇಕು. ಅಂದರೆ ಅಬ್ರಹಾಮನಿಗೆ ಈ ಕಲ್ಲುಗಳ ಮೂಲಕ ಮಕ್ಕಳನ್ನು ಹುಟ್ಟಿಸಬಲ್ಲನ ದೇವರು. ಕಲ್ಲುಗಳ ಮೂಲಕ ಮಕ್ಕಳನ್ನು ಹುಟ್ಟಿಸಬಲ್ಲ. ಮನುಷ್ಯರ ಮೂಲಕ ಮಾತ್ರವಲ್ಲ, ಕಲ್ಲುಗಳ ಮೂಲಕ, ಮಣ್ಣಿನ ಮೂಲಕ, ಯಾವುದೋ ಒಂದು ರೀತಿಯಲ್ಲಿ ದೇವರು ಹುಟ್ಟಿಸಬಲ್ಲ ಶಕ್ತನು. ದೇವರು ಮಹಾಶಕ್ತನು, ಸರ್ವಶಕ್ತನು, ಸರ್ವವ್ಯಾಪಿ, ಸರ್ವೇಶ್ವರನು, ಏನ್ರಿ, ಮಹೋನ್ನತನು. ಆತನಿಗೆ ಅಸಾಧ್ಯವಾದಂಥ ಕಾರ್ಯ ಏನಾದರೂ ಇದೆಯಾ? ಅಸಾಧ್ಯವಾದಂಥದ್ದು ಏನಾದರೂ ಇದೆಯಾ? ಅದು ಮನುಷ್ಯರಲ್ಲಿ ಇರ್ಬೋದು. ಅಂದರೆ ಮನುಷ್ಯರಲ್ಲಿ ಏನಪ್ಪ ಅಂತ ನೋಡುವಾಗ, ಕನ್ನಿಕೆ ಮಗುವನ್ನು ಅಡಿಯುವಂಥದ್ದು ಇಲ್ಲ ಪಡೆಯುವಂಥದ್ದು ಮನುಷ್ಯರ ಮಧ್ಯದಲ್ಲೇ ಅಸಾಧ್ಯ. ಅಂದರೆ ಮತ್ತೆ ನಾನು ಹೋಗಿ ಪುರುಷನ ಶುಕ್ರಕಣವನ್ನು ಕನ್ನಿಕೆಯಲ್ಲಿ ಸೇರಿಸ್ತೀನಿ, ಇಲ್ಲಾಂದರೆ ಯಾವುದೋ ಒಂದು ರೀತಿಯಲ್ಲಿ ಹುಟ್ಟಿಸ್ತೀನಿ, ಅದಲ್ಲ. ಅದು ಅಂದರೆ ಒಬ್ಬ ಕನ್ನಿಕೆ ಪುರುಷನ ಸಹಾಯವಿಲ್ಲದೆ, ಶುಕ್ರಕಣದ ಸಹಾಯವಿಲ್ಲದೆ, ಯಾವ ಸಹಾಯವಿಲ್ಲದೆ ಕನ್ನಿಕೆ ಅಡಿಬೇಕು.
ಮನುಷ್ಯರ ಮಧ್ಯದಲ್ಲಿ ಆಗುತ್ತಾ? ಅಂದರೆ ಶುಕ್ರಕಣ ಅಂದರೆ ವಿಜ್ಞಾನಿಗಳು, ಇಲ್ಲಾಂದರೆ ದೊಡ್ಡ ದೊಡ್ಡ ವೈದ್ಯರು ವಿಜ್ಞಾನಿಗಳು ಕನ್ನಿಕೆಗೆ ಶುಕ್ರ ಕಣಗಳನ್ನು ಅಂದರೆ ಪುರುಷನಲ್ಲಿರುವಂಥ ಶುಕ್ರ ಕಣಗಳನ್ನು ಸೇರಿಸಿ ಆ ರೀತಿ ಒಂದು ವೇಳೆ ಹುಟ್ಟಿಸ್ಬೋದು ಮನುಷ್ಯರ ಮಧ್ಯದಲ್ಲಿ. ಅದು ಅಲ್ಲ ದೇವರು ಮಾಡಿರುವಂಥದ್ದು, ಅಂಥ ಕಾರ್ಯಕ್ರಮವಲ್ಲ ದೇವರು ಮಾಡಿರುವಂಥದ್ದು. ಅಂದರೆ ಪುರುಷನ ಸಹಾಯವಿಲ್ಲದೆ, ಮನುಷ್ಯರ ಸಹಾಯವಿಲ್ಲದೆ, ಯಾವ ಸಹಾಯವಿಲ್ಲದೆ ಮಗನನ್ನು ಪಡಿಬೇಕು. ಪರಿಶುದ್ಧಳಾಗಿ ದೋಷವಿಲ್ಲದವಳಾಗಿ, ಪುರುಷನ ಸಾಂಗತ್ಯವನ್ನು ಅರಿಯದೇ ಇರುವವಳಾಗಿ ಪರಿಶುದ್ಧಳಾಗಿರುವಾಗ ಮಗುವನ್ನು ಅಡಿಬೇಕು. ಅದು ಮರಿಯಳು ಅಡಿಬೇಕು. ಅದು ಯಾರಿಗೆ ಸಾಧ್ಯ? ಮರಿಯಳಿಗೆ ಸಾಧ್ಯನಾ? ಮರಿಯಮ್ಮಳಿಗೆ ಸಾಧ್ಯವಿಲ್ಲ. ಮರಿಯಮ್ಮಳು ಅಂದುಕೊಂಡ್ರೆ ಯೇಸು ಪ್ರಭುವನ್ನು ಅಡ್ದಿಲ್ಲ. ಅದೇ ಪ್ರಕಾರ ಮನುಷ್ಯರು ಅಂದುಕೊಂಡಿದ್ದಗೋಸ್ಕರ ಅಲ್ಲ, ಸಾಕ್ಷಾತ್ತು ಸರ್ವೇಶ್ವರನಾದಂಥ ದೇವರೇ ಅಂದುಕೊಂಡಿದ್ದಗೋಸ್ಕರ, ದೇವರೇ ಸಂಕಲ್ಪಿಸಿರುವುದರಿಂದ, ದೇವರೇ ಕೃಪೆ ತೋರಿಸಿರುವುದರಿಂದ ಮರಿಯಮ್ಮಳು ಯೇಸು ಪ್ರಭುಗೆ ಜನ್ಮ ನೀಡಿದ್ದಾಳೆ. ಅದು ಮರಿಯಮ್ಮಳು ಅಂದುಕೊಂಡ್ರೆ ಅಲ್ಲ. ಎರಡನೇದಾಗಿ, ಯಾವ ಪುರುಷನ ಸಹಾಯವಿಲ್ಲದೆ, ಶುಕ್ರಕಣ ಇಲ್ಲದೆ ಏನು ಆಗಿದ್ದಾಳಂತ ನೋಡುವಾಗ ಅದು ದೇವರ ಕ್ರಿಯೆ. ಅದು ಅಂದರೆ ಆಶ್ಚರ್ಯಕರವಾದಂಥ ಕ್ರಿಯೆ, ಆಶ್ಚರ್ಯ ಪಡುವಂಥ ಕ್ರಿಯೆ. ಪ್ರಪಂಚ ದೇಶದಲ್ಲಿ ಪ್ರತಿ ಮನುಷ್ಯರು ಆಶ್ಚರ್ಯ ಪಡುವಂಥ ದೊಡ್ಡ ಕಾರ್ಯ ತಂದೆಯಾದ ದೇವರು ಮರಿಯಮ್ಮಳ ಮೂಲಕ ಮಾಡಿರುವಂಥದ್ದು. ಅದನ್ನು ಅರ್ಥ ಮಾಡಿಕೊಳ್ಳೋದು ಬಿಟ್ಟು ತಪ್ಪಿನ ಆಲೋಚನೆಯಲ್ಲಿ ಹೋದರೆ ನಾಶನಕ್ಕೆ. ಅಬ್ರಹಾಮನ ವಿಷಯದಲ್ಲಿ ಏನಂತ ಹೇಳಿದ್ದಾನೆ ಯೋಹಾನನು? ಯೆಹೂದ್ಯರೇ, ಶಾಸ್ತ್ರಿಗಳೇ, ಪರಿಸಾಯರೇ, ನೀವು ಅಬ್ರಹಾಮನ ಸಂತಾನದವರಂತ ಹೇಳ್ಕೊಳ್ತಾ ಇದ್ದೀರಾ. ತಂದೆಯಾದ ದೇವರು ಅಬ್ರಹಾಮನಿಗೆ ಕಲ್ಲಿನ ಮೂಲಕ ಕೂಡ ಮನುಷ್ಯರನ್ನು ಹುಟ್ಟಿಸಬಲ್ಲ, ಮಕ್ಕಳನ್ನು ಕೊಡಬಲ್ಲ ಅಬ್ರಹಾಮನಿಗೆ. ಗೊತ್ತಾ ನಿಮಗೆ? ಒಂದು ಕಾಲದಲ್ಲಿ ಅಬ್ರಹಾಮನ ಪರಿಸ್ಥಿತಿ ಹೇಗಿತ್ತು ಅಂತ ನೋಡುವಾಗ ಏನ್ರಿ, ಮುದುಕರ ಕಾಲ ಬಂದಿದೆ. ಎಷ್ಟು ವರ್ಷ ಗೊತ್ತಾ ಅಬ್ರಹಾಮನಿಗೆ? 99 ವರ್ಷ ಆಗಿದೆ ರೀ. ಅಬ್ರಹಾಮನ ಇನ್ನೂ ಮಕ್ಕಳಿಲ್ಲ. ಆಗರಳ ಮೂಲಕ ಪಡೆದಿರುವಂಥ ಮಕ್ಕಳು ಅದು ಬೇರೆ ಏನ್ರಿ. ಸಾರಳ ಮೂಲಕ ಮಗನನ್ನು ಪಡಿಬೇಕು. ಅದು ದೇವರ ಆಶೀರ್ವಾದ. ದೇವರು ಮುಂಚಿತವಾಗಿ ಆಶೀರ್ವಾದ ಕೊಟ್ಟಿದ್ದಾನೆ, ಆದರೂ ಇನ್ನೂ ಮಕ್ಕಳಾಗಿಲ್ಲ. ನೋಡಿ, 18ನೇ ಅಧ್ಯಾಯ 9ನೇ ವಚನ ನೋಡೋಣ. ಆದಿಕಾಂಡ 18ನೇ ಅಧ್ಯಾಯ 9ನೇ ವಚನದಿಂದ, ಬಳಿಕ ಅವರು ಅವನನ್ನು, ನಿನ್ನ ಪತ್ನಿಯಾದ ಸಾರಳು ಎಲ್ಲಿದ್ದಾಳೆ? ಯಾರು ಕೇಳ್ತಾರೆ? ಯಾರು ಕೇಳುವಂಥದ್ದು? ದೇವರ ದೂತರು ಬಂದಿದ್ದಾರೆ ಅಲ್ಲಿ. ದೇವದೂತರು ಬಂದು ಕೇಳುವಂಥ ಮಾತೇನಂತ ನೋಡುವಾಗ 9ನೇ ವಚನ, ಬಳಿಕ ಅವರು ಅವನನ್ನು, ನಿನ್ನ ಪತ್ನಿಯಾದ ಸಾರಳು ಎಲ್ಲಿದ್ದಾಳೆ ಎಂದು ಕೇಳಲು ಅವನು, ಅಗೋ ಗುಡಾರದಲ್ಲಿದ್ದಾಳೆ ಅಂದನು. ಅದಕ್ಕೆ ಆತನು, ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ತಪ್ಪದೆ ತಿರುಗಿ ನಿನ್ನ ಬಳಿಗೆ ಬರುತ್ತೇನೆ. ಬಂದಾಗ ನಿನ್ನ ಪತ್ನಿಯಾದ ಸಾರಳಿಗೆ ಮಗನಿರುವನು ಅಂದನು. ಆ ಮಾತು ಹಿಂದೆ ಗುಡಾರದ ಬಾಗಿಲಲ್ಲಿ ನಿಂತಿದ್ದ ಸಾರಳ ಕಿವಿಗೆ ಬಿತ್ತು. ಅಬ್ರಹಾಮನು ಸಾರಳು ಬಹು ವೃದ್ಧರಾಗಿದ್ದರು. ಸಾರಳಿಗೆ ಮುಟ್ಟು ನಿಂತು ಹೋಗಿತ್ತು. ಹೀಗಿರಲಾಗಿ ಆಕೆ, ನನ್ನಂಥ ಮುದುಕಿಗೆ ಭೋಗವಾದೀತೆ, ನನ್ನ ಯಜಮಾನನು ಮುದುಕನಲ್ಲವೇ ಎಂದು ತನ್ನೊಳಗೆ ನಕ್ಕಳು. ನಾನು ಮುದುಕಿ, ನನ್ನ ಯಜಮಾನ ಕೂಡ ಮುದುಕ. ಈ ಮುಪ್ಪಿನ ಮುದುಕರ ಕಾಲದಲ್ಲಿ ನಮಗೆ ಭೋಗವಾದೀತೆ, ನಮಗೆ ಮಕ್ಕಳಾಗ್ತಾರಾ? ಇದೆಂಥ ಆಶೀರ್ವಾದ ದೇವರೇ ಅಂತ ಹೇಳಿ ನಗ್ತಾ ಇದ್ದಾಳೆ. ಇದೆಲ್ಲ ಸುಮ್ಮನೆ ಕತೆಗಳು ಅಂತ. ಸಾರಳು, ಇದೆಲ್ಲ ಸುಮ್ಮನೆ ಕತೆಗಳು, ಇದೆಲ್ಲ ಕೇಳೋದಕ್ಕೆ ಚೆನ್ನಾಗಿದೆ. ದೇವರ ಆಶೀರ್ವಾದವನ್ನು ಬಂದಾಗ ಸಾರಳು ನಕ್ಕಿದ್ದಾಳಂತೆ. ಯಾಕೆ ನಕ್ಕಿದ್ದಾಳಂತ ನೋಡುವಾಗ, ನಾನು ಮುದುಕಿಯಾಗಿದ್ದೀನಿ, ನಮ್ಮ ಯಜಮಾನರು ಕೂಡ ಮುದುಕನಾಗಿದ್ದಾನೆ. ಮಾಮೂಲು ಮುದುಕ ಅಲ್ಲ, ಮುಪ್ಪಿನ ಮುದುಕ, ಮಹಾ ಮುದುಕ.
ನಮ್ಮಿಬ್ಬರ ಮಧ್ಯದಲ್ಲಿ ಭೋಗ ಏನಿಲ್ಲ, ಅದೆಲ್ಲ ಆಗುತ್ತೆ. ಕೂಡ್ತಾನೆ ಈ ಮನುಷ್ಯ, ಮುದುಕನಾಗಿದ್ದಾನೆ. ತನ್ನೊಳಗೆ ತಾನು ನಗ್ತಾ ಇದ್ದಾಳಂತೆ. ಇವರೇನು ಬಂದಿದ್ದಾರೆ, ಹೇಳಿದ್ದಾರೆ, ಏನೋ ಆಗ್ತಾರಂತೆ, ಏನೋ ಎಲ್ಲ ಕತೆಗಳಂತ. ಹೀಗೆ ಅವು ನೋಡಿ ದೇವರವಳಂತ ಮಾತನಾಡಿ 11ನೇ ವಚನ. ಅಬ್ರಹಾಮನು ಸಾರಳು ಬಹು ವೃದ್ಧರಾಗಿದ್ದರು, ಸಾರಳಿಗೆ ಮುಟ್ಟು ನಿಂತೋಗಿತ್ತು. ಹೀಗಿರಲಾಗಿ ಆಕೆ ನನ್ನಂಥ ಮುದುಕಿಗೆ, ಅಂದರೆ 90 ವರ್ಷ ಆಗಿದೆಯಾ ಸಾರಳಿಗೆ, 90 ವರ್ಷ, ಅಬ್ರಹಾಮನಿಗೆ 99 ವರ್ಷ. ನನ್ನಂಥ ಮುದುಕಿಗೆ ಭೋಗವಾದೀತೆ, ನನ್ನ ಯಜಮಾನನು ಮುದುಕನಲ್ಲವೇ ಎಂದು ತನ್ನೊಳಗೆ ನಕ್ಕಳು. ಯೆಹೋವನು ಅಬ್ರಹಾಮನಿಗೆ, ಸಾರಳು ನಕ್ಕು, ಮುದುಕಿಯಾದ ನಾನು ಮಗನನ್ನು ಹೆರುವುದಾದೀತೆ ಎಂದು ಹೇಳಿದ್ದೇನು? ಯೆಹೋವನಿಗೆ ಅಸಾಧ್ಯವಾದದುಂಟೋ ಈ ಪ್ರಪಂಚದಲ್ಲಿ? ಮುದುಕಿನ, ಬಂಜೇನ, ಮಕ್ಕಳು ಪಡೆಯುವಂಥ ಭಾಗ್ಯ ಇಲ್ವಾ? ಒಂದು ರೀತಿಯಲ್ಲಿ ಏನಂದರೆ ಆಕೆ ಸಾರಳು ಒಂದು ರೀತಿಯಲ್ಲಿ ಬಂಜೇಳು, ಎರಡನೇದಾಗಿ ಮುದುಕಿ, ಮೂರನೇದಾಗಿ ಅಬ್ರಹಾಮನ್ ಕೂಡ ದೊಡ್ಡ ಮುದುಕನಾಗ್ಬಿಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ಯೆಹೋವನು ಬಂದು ತನ್ನ ದೂತನನ್ನು ಕಳಿಸಿ, ಯೆಹೋವನ ದೂತನು ಬಂದು ಹೇಳುವಂಥ ಮಾತೇನಂತ ನೋಡುವಾಗ, ಮುಂದಿನ ವರ್ಷದಲ್ಲಿ ಇದೇ ಕಾಲದಲ್ಲಿ ಅಮ್ಮ ಅಬ್ರಹಾಮನೇ ನೀನು ಮಗನನ್ನು ಪಡೀತಿ. ನಿನ್ನ ಹೆಂಡತಿ ಸಾರಳು ಯಾಕೆ ನಕ್ಕಿದ್ದಾಳೆ ಅಂದರೆ ದೇವರಿಗೆ ಅಸಾಧ್ಯವಾದದ್ದು ಏನಾದರೂ ಇದೆಯಾ? ದೇವರಿಗೆ ಅಸಾಧ್ಯವಾದದ್ದು ಏನಂದರೆ ಏನು ಅಬ್ರಹಾಮ ನಿನ್ಗೆ ಗೊತ್ತಾಗಲ್ವಾ? ಪ್ರಾರಂಭದಲ್ಲಿ ಮನುಷ್ಯನಿಲ್ಲದ ದಿನಗಳಲ್ಲಿ ಆದಾಮನನ್ನು ಉಂಟು ಮಾಡಿಲ್ವಾ? ಮನುಷ್ಯರೇ ಇಲ್ಲದ ದಿನಗಳಲ್ಲಿ ನೆಲದ ಮಣ್ಣಿನಿಂದ ಮನುಷ್ಯನನ್ನು ಉಂಟು ಮಾಡೋದಕ್ಕೆ ಮನುಷ್ಯನ ಕೈಯಿಂದ ಆಗುತ್ತಾ? ಮನುಷ್ಯರ ಕೈಯಿಂದ ಆಗುತ್ತೇನ್ರಿ? ಮನುಷ್ಯನು ಇಲ್ಲದ ದಿನಗಳಲ್ಲಿ ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದುವಂಥದ್ದು ಮನುಷ್ಯನ ಕೈಯಲ್ಲಿ ಆಗುತ್ತಾ? ಆಗಲ್ವಲ್ಲ. ಅಬ್ರಹಾಮನೇ ಆಗುತ್ತಾ? ಮತ್ತೆ ಯಾರಿಗೆ ಸಾಧ್ಯ? ಮನುಷ್ಯರಿಗೆ ಸಾಧ್ಯವಿಲ್ಲ, ಮನುಷ್ಯರಿಗೆ ಅಸಾಧ್ಯ. ಆದರೆ ದೇವರಿಗೆ ಸಮಸ್ತವೂ ಸಾಧ್ಯ, ಎಲ್ಲವೂ ಸಾಧ್ಯ. ಬಂಡೆಯಿಂದ ಮಕ್ಕಳನ್ನು ಹುಟ್ಟಿಸಬಲ್ಲ, ನೀರಿನಿಂದ ಮಕ್ಕಳನ್ನು ಹುಟ್ಟಿಸಬಲ್ಲ, ಮಣ್ಣಿನಿಂದ ಮಕ್ಕಳನ್ನು ಹುಟ್ಟಿಸಬಲ್ಲ, ಎಲ್ಲದರಲ್ಲಿ ಏನು ಬೇಕಾದರೂ ಮಾಡಬಲ್ಲ ದೇವರು. ಏನು ಬೇಕಾದರೂ ಮಾಡಬಲ್ಲ. ನಿನ್ನ ಹೆಂಡತಿ ಮುದುಕಿನ, ನೀನು ಮುದುಕನಾಗಿದೆಯಾ? ಆದರೂ ಪರವಾಗಿಲ್ಲ, ಬೇಕಾದರೆ ಮುಂದಿನ ವರ್ಷದಲ್ಲಿ ನೋಡು, ಆಶೀರ್ವಾದ ಕೊಟ್ಟು ಹೋಗ್ತಾನೆ. ಪ್ರಿಯರೇ, ಅಬ್ರಹಾಮನು ಸಾರಳು ಅನುಮಾನ ಪಟ್ಟಾಗ ಇದೆಲ್ಲ ಎಲ್ಲ ಆಗುತ್ತೆ ಅಂತ. ದೇವರಿಗೆ ಅಸಾಧ್ಯವಾದದ್ದು ಏನೂ ಇಲ್ಲ. ದೇವರಿಗೆ ಅಸಾಧ್ಯನಾ? ಮನುಷ್ಯರಿಗೆ ಅಸಾಧ್ಯ. ಕನ್ನಿಕೆಯ ಮೂಲಕ ಮಗನನ್ನು ಪಡೆಯುವಂಥದ್ದು ಮನುಷ್ಯರಿಗೆ ಅಸಾಧ್ಯ ಈಗಿನ ಕಾಲದಲ್ಲಿ. ಅದು ದೇವ್ರು ಕೊಟ್ಟರೆ ಅದು ದೇವರು ಪ್ರತ್ಯೇಕವಾದಂಥ ಆಶೀರ್ವಾದ ಮರಿಯಮ್ಮಳಿಗೆ ಬಂದಿದೆ. ಮರಿಯಮ್ಮಳಿಗೆ ಒಂದ್ಸರಿ ಆಲೋಚನೆ ಮಾಡಿ ಪ್ರಿಯರ ದೇವ್ರ ಮಕ್ಕಳಿರ. ಅದೇ ಪ್ರಕಾರ ಯೋಹಾನನ ತಂದೆ ತಾಯಿಗಳಿರ್ತಾರಲ್ಲ, ಯೋಹಾನನ ತಾಯಿ ಆಗಿರುವಂಥ ಏನ್ರಿ ದೀಕ್ಷೆ ಸ್ನಾನ ಕೊಡುವಂಥ ಯೋಹಾನಿದ್ದಾನಲ್ಲ, ದೀಕ್ಷೆ ಸ್ನಾನ ಕೊಡುವಂಥ ಯೋಹಾನನಿದ್ದಾನಲ್ಲ, ಯೇಸು ಕ್ರಿಸ್ತರಿಗಿಂತ ಮುಂಚಿತವಾಗಿ ಬಂದಿರ್ತಾರೆ ನೋಡಿ. ಒಂದು 6 ತಿಂಗಳ ಮುಂಚಿತವಾಗಿ ಹುಟ್ಟಿರ್ತಾರೆ ಅವರು. ಅವರ ತಾಯಿ ಎಲಿಜ್ಬೇತಳು ಇದ್ದಾಳಲ್ಲ, ಎಲಿಜ್ಬೇತಳು ಬಂಜೆಯಳು. ಬಂಜೆಯಳಾಗಿರುವಂಥ ಎಲಿಜ್ಬೇತಳ ಗರ್ಭವನ್ನು ತೆರೆದವರು ಯಾರು? ದೇವರು. ಮನುಷ್ಯರ ಕೈಯಿಂದ ಆಗುತ್ತಾ? ಮನುಷ್ಯರ ಕೈಯಿಂದ ಅದು ಮಾಡುತ್ತೇವೆ ಇದು ಮಾಡುತ್ತೇವೆ ಅಂತ ಹೇಳ್ತಾರೆ. ಎಲ್ಲರ ಹಣವನ್ನು ದೋಚ್ಕೊಳ್ತಾರೆ. ಏನಿಲ್ಲ, ಗರ್ಭವನ್ನು ತೆರೆಯುತ್ತೇವೆ, ಬಂಜೆಯರಿಗೆ ಮಕ್ಕಳು ಹುಟ್ಟುವಂತೆ ಮಾಡುತ್ತೇವೆ ಅಂತೇಳಿ ಮನುಷ್ಯರ ಮೂಲಕ ಹಣವನ್ನು ದೋಚ್ಕೊಳ್ತಾರೆ. ಅದು ಕೂಡ ದೇವ್ರು ಕೊಡಬೇಕು, ಗರ್ಭಫಲ. ದೇವ್ರು ಕೊಡದೆ ಹೋದರೆ ನೀನೆಲ್ಲಿ ಹುಟ್ಸಕ್ಕಾಗುತ್ತೆ? ಏನ್ರಿ ಬೈಬಲ್ ಗ್ರಂಥದಲ್ಲಿ ನೋಡುವಾಗ ಅನೇಕ ಮಂದಿ ಬಂಜೆಯರಿದ್ದಾರೆ. ಅನ್ನಳು ಎಂಬುವಂಥ ಒಬ್ಬ ಹಾಕಿದ್ದಾಳೆ, ಆಕೆ ಕೂಡ ಬಂಜೆಯಳು. ರಿಬ್ಕಳು, ಈಕೆ ಕೂಡ ಒಂದು ರೀತಿಯಲ್ಲಿ ಬಂಜೆಯಳು. ಲೇಯಳು ಇದ್ದಾಳೆ, ಆಕೆ ಕೂಡ ಬಂಜೆಯಳು. ತಂದೆಯಾದ ದೇವರು ಅವರ ಗರ್ಭವನ್ನು ತೆರಿತಾನೆ.
ಗರ್ಭವನ್ನು ತೆರೆದು ಮಕ್ಕಳನ್ನು ಕೊಡ್ತಾನೆ. ಅದು ಮನುಷ್ಯರ ಮಧ್ಯದಲ್ಲಿ ನೋಡುವಾಗ ಅಸಾಧ್ಯ, ದೇವರಿಗೆ ಸಮಸ್ತವೂ ಸಾಧ್ಯ. ಅದು ದೇವರ ಕಾರ್ಯ, ಅದು ದೇವರ ಕಾರ್ಯ, ಅದು ಮನುಷ್ಯರ ಕಾರ್ಯವಲ್ಲ. ನಿನ್ನ ಹುಚ್ಚ ಆಲೋಚನೆ, ನಿನ್ನ ಆಲೋಚನೆ ಹುಚ್ಚು ಆಲೋಚನೆ, ನಿನ್ನ ಆಲೋಚನೆ ಭ್ರಷ್ಟ ಆಲೋಚನೆ, ನಿನ್ನ ಆಲೋಚನೆ ಕೊಳುಕು ಮೋರಿಯಲ್ಲಿ ಹುಟ್ಟುವಂಥ ಯೋಚನೆ, ನಿಂದು ತಪ್ಪಿನ ಯೋಚನೆ, ಕೊಳುಕು ಮೋರಿಯಲ್ಲಿ ಹುಟ್ಟುವಂಥ ಯೋಚನೆ. ಸೃಷ್ಟಿಕರ್ತನಿಗೆ ತಪ್ಪಿಡಿತೀಯ? ಎಷ್ಟರವನು ನೀನು? ಎಷ್ಟರವರು ಇವರು? ಪ್ರಾರಂಭದಲ್ಲಿ ನೋಡುವಾಗ ಮನುಷ್ಯರು ಇಲ್ಲದ ದಿನಗಳಲ್ಲಿ ತಂದೆಯಾದ ದೇವರು ನೆಲದ ಮಣ್ಣಿನಿಂದ ಬೊಂಬೆಯನ್ನು ಮಾಡಿ, ಆ ಬೊಂಬೆಯಲ್ಲಿ ದೇವರು ತನ್ನ ಉಸಿರನ್ನು ಇಲ್ಲ ತನ್ನ ಆತ್ಮವನ್ನು ಮೂಗಿನಲ್ಲಿ ಊದಿದಾಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಮನುಷ್ಯನು ಬದುಕುವ ಪ್ರಾಣಿ. ಆ ನಂತರ ನೋಡುವಾಗ ಮನುಷ್ಯನ ಮೂಲಕ, ಅಂದರೆ ಪುರುಷನ ಮೂಲಕ ಸ್ತ್ರೀಯನ್ನು ಉಂಟು ಮಾಡುವಂಥ ಕೆಪಾಸಿಟಿ ಪ್ರಪಂಚ ದೇಶದಲ್ಲಿ ಯಾರಿಗಾದ್ರೂ ಇದೆಯಾ? ಸ್ತ್ರೀಯಳ ಸಹವಾಸ ಇಲ್ಲದೆ, ಸ್ತ್ರೀಯಳ ಸಹಾಯವಿಲ್ಲದೆ, ಪುರುಷನಲ್ಲಿ ಇರುವಂಥ ಒಂದು ಎಲುಬನ್ನು ತೆಗೆದು ಸ್ತ್ರೀಯಾಗ ಮಾಡುವಂಥ ಶಕ್ತಿ ಪ್ರಪಂಚ ದೇಶದಲ್ಲಿದೆಯಾ? ಮನುಷ್ಯನನ್ನು ನೆಲದ ಮಣ್ಣಿನಿಂದ ಉಂಟು ಮಾಡುವಂಥ ಶಕ್ತಿ ಪ್ರಪಂಚ ದೇಶದಲ್ಲಿ ಇದೆಯಾ? ಅದು ದೇವರಿಗಿದೆ. ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನ. ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಲು ಮನುಷ್ಯನು ಬದುಕುವ ಪ್ರಾಣಿಯಾದನು. ಮನುಷ್ಯನು ಇಲ್ಲದ ದಿನಗಳಲ್ಲಿ ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿದಾಗ ಅವಾಗ ಬದುಕುವ ಪ್ರಾಣಿಯಾಗಿದ್ದಾನಂತೆ. 2ನೇ ಅಧ್ಯಾಯ 21ನೇ ವಚನ. ಆದಿಕಾಂಡ 2ನೇ ಅಧ್ಯಾಯ 21ನೇ ವಚನ. ಹೀಗಿರುವಲ್ಲಿ ಯೆಹೋವ ದೇವರು ಆ ಮನುಷ್ಯನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಅವನ ಪಕ್ಕೆ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ ತಾನು ಮನುಷ್ಯನಿಂದ ತೆಗೆದಿದ್ದ ಎಲುಬನ್ನು ಸ್ತ್ರೀಯಾಗ ಮಾಡಿ ಆಕೆಯನ್ನು ಅವನ ಬಳಿಗೆ ಕರತಂದನು. ಅಂದರೆ ಸ್ತ್ರೀಯನ್ನು, ಪುರುಷನು ಇಲ್ಲದ ದಿನಗಳಲ್ಲಿ ಪುರುಷನನ್ನು, ಸ್ತ್ರೀಯಳು ಇಲ್ಲದ ದಿನಗಳಲ್ಲಿ ಸ್ತ್ರೀಯಳನ್ನು, ಮಕ್ಕಳು ಇಲ್ಲದ ದಿನಗಳಲ್ಲಿ ಅವರಿಬ್ಬರನ್ನ ಆಶೀರ್ವಾದ ಮಾಡಿ ಮಕ್ಕಳನ್ನು ಕೊಟ್ಟಿದ್ದು ದೇವರಾಗಿರುವಾಗ, ಅಂಥ ದೇವರನ್ನು ತಿಳ್ಕೊಳ್ಳೋದು ಬಿಟ್ಟು, ಅರ್ಥ ಮಾಡಿಕೊಂಡು ವಿಧೇಯನಾಗೋದು ಬಿಟ್ಟು ಆತನನ್ನೇ ತಪ್ಪಿಡಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದೀಯ ಪುಟಾಣಿ? ದೇವರನ್ನ ನಿನ್ನ ತಲೆ ಎಷ್ಟು, ನಿನ್ನ ತಲೆಯಲ್ಲಿರುವಂಥ ಮೆದುಳೆಷ್ಟು, ನಿನ್ನ ಆಲೋಚನೆಗಳೆಷ್ಟು? ಕಸದ ಆಲೋಚನೆ, ದುಷ್ಟ ಆಲೋಚನೆಗಳು, ಕೆಟ್ಟ ಆಲೋಚನೆಗಳದೆಲ್ಲ. ಸೃಷ್ಟಿಕರ್ತನಿದ್ದಾನೆ, ಆತನೇ ಸರ್ವೇಶ್ವರನು. ಆತನ ಮೂಲಕ ಜಗತ್ತು, ಆತನ ಮೂಲಕ ಸೂರ್ಯನು, ಆತನ ಮೂಲಕ ಚಂದ್ರನು, ಆತನ ಮೂಲಕ ಗ್ರಹಗಳು, ಆತನ ಮೂಲಕ ಪಂಚಭೂತಗಳು, ಆತನ ಮೂಲಕ ಗಾಳಿ, ಆತನ ಮೂಲಕ ನೀರು, ಆತನ ಮೂಲಕ ಸರ್ವ ಜೀವರಾಶಿಗಳು. ಆತನ ಮೂಲಕ ನಿನಗೆ ಉಸಿರು ಬಂದಿದೆ ಗೊತ್ತಾ? ನಿನ್ನ ತಾಯಿಯ ಗರ್ಭದಲ್ಲಿ ನೀನು ಅಂದುಕೊಂಡ್ರೆ ಹೋಗಿಲ್ಲ. ನಿಮ್ಮ ತಂದೆ ತಾಯಿಗಳು ಅಂದುಕೊಂಡ್ರೆ ನಿನಗೆ ಜೀವಿತ ಬಂದಿಲ್ಲ. ನಿನ್ನ ಪ್ರಾರಂಭದ ದಿನಗಳು ಎಷ್ಟು ಗೊತ್ತಾ? ನಿನ್ನ ಪ್ರಾರಂಭದ ದಿನಗಳು ನಿನ್ನ ತಪ್ಪಿಡಿತಾ ಇದೆಯಲ್ಲ, ನೀನು ತಪ್ಪಿಡಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದೆಯಲ್ಲ, ನಿನ್ನ ಪ್ರಾರಂಭದ ದಿನಗಳು ಎಷ್ಟಂತ ನೋಡುವಾಗ ಒಂದು ಸಾಸಿವೆ ಕಾಳು ತಗೋ, ಆ ಸಾಸಿವೆ ಕಾಳು ಕುಟ್ಟಿದ ನಂತರ ಪುಡಿ ಆಗುತ್ತೆ. ಆ ಪುಡಿ ಊದಿದಾಗ ಒಂದೇ ಒಂದು ಅದರಲ್ಲಿ ಒಂದು ಧೂಳು ಥರ ಇರುತ್ತಲ್ಲ, ಆ ಧೂಳಿನ ಆಕಾರದಷ್ಟು ತಂದೆಯ ಗರ್ಭದಿಂದ ಶುಕ್ರ ಕಣದ ಆಕಾರದಲ್ಲಿ, ನೀರಿನ ಆಕಾರದಲ್ಲಿ ನಿನ್ನ ತಾಯಿಯ ಗರ್ಭದಲ್ಲಿ ಸೇರ್ತೀಯ. ಆ ಸೇರಿಸಿದ ಯಾರು ಗೊತ್ತಾ? ತಂದೆಯಾದ ಪರಮಾತ್ಮನು. ನಿನ್ನ ತಂದೆಯ ಗರ್ಭದಿಂದ ನಿನ್ನ ತಾಯಿಯ ಗರ್ಭದಲ್ಲಿ ಸೇರಿಸಿ ಅಲ್ಲಿ ನಿಲ್ಲಿಸುವಂತೆ ಮಾಡಿದ್ದಾನಂದ್ರೆ, ಪ್ರಾರಂಭದಲ್ಲಿ ನಿನ್ನ ಗತಿ ಎಂಥದಂತೂ ನೋಡುವಾಗ ಚಿಕ್ಕ ಧೂಳಿಯ ಆಕಾರ ನಿಂದು ಪ್ರಾರಂಭದಲ್ಲಿ.
ಅಂಥ ಧೂಳಿ ಆಕಾರದಲ್ಲಿ ಇರುವಂಥ ನಿನ್ನನ್ನು ತಾಯಿಯ ಗರ್ಭದಲ್ಲಿ ನಿಲ್ಲಿಸಿ ರೂಪ ಕೊಟ್ಟು ಕಣ್ಣುಗಳು, ಮೂಗು, ಕಿವಿಗಳು ಈ ಆಕಾರ ಕೊಟ್ಟು ಈ ಲೋಕದಲ್ಲಿ ಬದುಕು ಮಗನೇ, ನನಗೋಸ್ಕರ ಬದುಕು ಮಗನೇ ಅಂತ ಬದುಕು ಕೊಟ್ಟರೆ ಆತನ ಮೇಲೇ ಎಂಡೆ ಇಸ್ತಾ ಇದೆಯಾ? ಒಳ್ಳೇದಲ್ಲ ಮಗನೇ, ಒಳ್ಳೇದಲ್ಲ ಅದು. ದೇವರು ಅಂದುಕೊಂಡ್ರೆ ಸಮಸ್ತವು ಸಾಧ್ಯ, ಸಮಸ್ತವು ದೇವರಿಗೆ ಸಾಧ್ಯ. ಅದು ದೇವರಿಗೆ ಸಮಸ್ತವೂ ಸಾಧ್ಯ. ಆಲೋಚನೆ ಮಾಡುವಾಗ ಅದ್ಭುತವಾದಂಥ ಮಾತುಗಳು ಬೈಬಲ್ ಗ್ರಂಥದಲ್ಲಿ ಇರುವಂಥದ್ದು, ಅದ್ಭುತವಾದಂಥದ್ದು. ಯೇಸು ಪ್ರಭು ಯಾಕೆ ಬಂದಿದ್ದಾರೆ, ಆತನ ಜನನ ಯಾಕೆನ ಅದನ್ನು ಯೋಚನೆ ಮಾಡೋದು ಬಿಟ್ಟು ಇಂಥ ತಪ್ಪು ಆಲೋಚನೆ ಮಾಡೋದು ಸರಿಯಲ್ಲ. ದೇವರಿಗೆ ಸಮಸ್ತವು ಸಾಧ್ಯವಾ? ಸಾಧ್ಯ, ಎಲ್ಲ ಸಾಧ್ಯ. ಗಿಡಗಳು ಇಲ್ಲದ ದಿನಗಳಲ್ಲಿ ಗಿಡಗಳು, ಹಣ್ಣುಗಳು ಇಲ್ಲದ ದಿನಗಳಲ್ಲಿ ಹಣ್ಣುಗಳು, ಜೀವರಾಶಿಗಳು ಇಲ್ಲದ ದಿನಗಳಲ್ಲಿ ಜೀವರಾಶಿಗಳು. ಎಷ್ಟು ಜೀವರಾಶಿಗಳು, ಒಂದೊಂದು ರೀತಿಯಲ್ಲಿ ಅದ್ಭುತ. ಇವೆಲ್ಲ ಯಾಕೆ ಮಾಡಿದ್ದಾನೆ, ಯಾರಿಗೋಸ್ಕರ ಮಾಡಿದ್ದಾನೆ ಅಂತ ನೋಡುವಾಗ ನಮಗೋಸ್ಕರನೇ, ನಿಮಗೋಸ್ಕರನೇ, ಎಲ್ಲವನ್ನು ನಮಗೋಸ್ಕರ ಉಂಟು ಮಾಡಿದ್ದಾನೆ. ಎಲ್ಲವನ್ನು ಕೂಡ ಮಕ್ಕಳಿರ ಎಲ್ಲ ನೋಡಿ ಸಂತೋಷಪಡಿ, ಅನುಭವಿಸಿ, ಭಕ್ತಿಯಿಂದ ನಡ್ಕೋಬೇಕು. ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಕೂಡ ಪರಿಶುದ್ಧರಾಗಿ, ನೀತಿ ಉಳ್ಳವರಾಗಿ, ಭಕ್ತರಾಗಿ ನೀವೆಲ್ಲರೂ ಬದುಕಬೇಕು. ಮಕ್ಕಳಿರ, ನೀವೆಲ್ಲರೂ ಬದುಕಬೇಕು. ಅದಕ್ಕೆ ಜೀವಿತವನ್ನು ಕೊಟ್ಟಿದ್ದಾರೆ, ಜೀವಿತವನ್ನು. ಪ್ರಿಯರ ದೇವ್ರ ಮಕ್ಕಳಿರ, ಯೇಸು ಕ್ರಿಸ್ತರ ಜನನ ಅದು ದೇವರ ಕೃಪೆ ಮೂಲಕ, ದೇವರ ಆಶೀರ್ವಾದ ಅದು ಮರಿಯಮ್ಮಳ ಮೂಲಕ. ಯಾಕೆಂದರೆ ಪರಿಶುದ್ಧನಾಗಿರುವಂಥ ಕ್ರಿಸ್ತನು ಪರಲೋಕದಲ್ಲಿ ಆತ್ಮನಾಗಿದ್ದಾನೆ, ಪರಲೋಕದಲ್ಲಿ ದೇವರ ಬಳಿಯಲ್ಲಿದ್ದಾನೆ. ದೇವರ ಬಳಿಯಲ್ಲಿ ಇದ್ದಂಥ ಆತನು ಭೂಲೋಕಕ್ಕೆ ಬರಬೇಕು. ಯಾಕೆ ಬರಬೇಕು? ದೇವರ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿದ್ದಾರೆ, ದೇವರ ಮಕ್ಕಳು ಈ ಭೂಲೋಕದಲ್ಲಿದ್ದಾರೆ. ದೇವರ ಮಕ್ಕಳು ದೇವರನ್ನು ತಿಳಿದುಕೊಳ್ಳದೆ ಅಂಧಕಾರದ ದೊರೆತನದಲ್ಲಿ, ಪಾಪದ ವ್ಯಾಮೋಹದಲ್ಲಿ ಇದ್ದದರಿಂದ ಆ ಶಕಪುರುಷನಾಗಿರುವಂಥ ಕ್ರಿಸ್ತನು, ಪರಲೋಕದಲ್ಲಿ ಇದ್ದಂಥ ಪ್ರಭುವು ಭೂಲೋಕಕ್ಕೆ ಬರಬೇಕಾಗಿದೆ. ಬರುವಾಗ, ಪರಲೋಕದಿಂದ ಭೂಲೋಕಕ್ಕೆ ಬರುವಾಗ ಪರಿಶುದ್ಧವಾದಂಥ ಗರ್ಭವೂ ಬೇಕಾಗಿದೆ. ಪರಿಶುದ್ಧವಾದಂಥ ಗರ್ಭ, ಅಪವಿತ್ರವಾದಂಥದ್ದು ಅಲ್ಲ, ಕಳಂಕ ಇರುವಂಥ ಗರ್ಭವಲ್ಲ, ಕಳಂಕ ಇಲ್ಲದ ಗರ್ಭವು, ಪರಿಶುದ್ಧವಾದಂಥ ಗರ್ಭವು. ಭಕ್ತಳಾಗಿರಬೇಕು, ನೀತಿವಂತಳಾಗಿರಬೇಕು. ಆ ನೀತಿವಂತಳು ನೋಡುವಾಗ ಮರಿಯಮ್ಮಳು ಕಂಡಿದ್ದಾಳೆ. ಅದಕ್ಕೆ ಮರಿಯಮ್ಮಳಿಗೆ ದೇವರ ದಯೆ ದೊರಕಿದೆ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 26ಕ್ಕೆ ಬರೋಣ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 26. 6ನೇ ತಿಂಗಳಲ್ಲಿ ದೇವರು ಗಬ್ರಿಯೇಲನೆಂಬ ತನ್ನ ದೂತನನ್ನು ಗಲಿಲಾಯ ಸೀಮೆಯ ನಜರೇತ್ ಎಂಬ ಊರಿಗೆ ಒಬ್ಬ ಕನ್ಯೆಯ ಬಳಿಗೆ ಕಳಿಸಿದನು. ಆ ಕನ್ಯೆಯ ಹೆಸರು ಮರಿಯಳು. ಆಕೆಯು ದಾವೀದನ ಮನೆತನದ ಯೋಸೇಫನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು. ಆ ದೂತನು ಆಕೆಯ ಬಳಿಗೆ ಬಂದು, ದೇವರ ದಯ ಹೊಂದಿದವಳೇ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ. ಕರ್ತನು ನಿನ್ನ ಸಂಗಡ ಇದ್ದಾನಮ್ಮ. ದೇವರ ದಯ ಹೊಂದಿದವಳೇ, ನಿನಗೆ ಶುಭವಾಗಲಿ, ಕರ್ತನ ದಯೆ ಇದೆ ಅಮ್ಮ, ಕರ್ತನು ನಿನ್ನೊಟ್ಟಿಗೆ ಇದ್ದಾನಮ್ಮ. ಸಾಕ್ಷಾತ್ ಪರಮಾತ್ಮನೇ, ತಂದೆಯಾದ ದೇವರೇ ಆಕೆಗೆ ದರ್ಶನ ಕೊಟ್ಟಿರುವಾಗ, ಆಕೆಗೆ ಆಶೀರ್ವಾದ ಕೊಟ್ಟಿರುವಾಗ, ಆಕೆಯ ಜೊತೆಯಲ್ಲಿ ಇರುವಾಗ ಮಗನನ್ನು ಪಡೆಯುವಂಥದ್ದು ಆಕೆ ದೊಡ್ಡ ಕೆಲಸನ. ಅದು ದೇವರ ಕಾರ್ಯ, ಅದು ದೇವರ ಕೃಪೆ, ಅದು ಪರಿಶುದ್ಧವಾದಂಥ ಕಾರ್ಯ, ಅದು ಪರಿಶುದ್ಧವಾದಂಥ ಕಾರ್ಯ. ಅದು ನಿನ್ನ ಆಲೋಚನೆ ಅಲ್ಲ, ಅದು ದೇವರ ಆಲೋಚನೆ. ದೇವರು ಪರಿಶುದ್ಧನು, ಪವಿತ್ರ ಆತ್ಮನು ಪರಿಶುದ್ಧನು, ಯೇಸು ಕ್ರಿಸ್ತರು ಪರಿಶುದ್ಧನು. ಅದೇ ಪ್ರಕಾರ ಮರಿಯಮ್ಮಳು ಕೂಡ, ಮರಿಯಮ್ಮಳ ಗರ್ಭ ಕೂಡ ಪರಿಶುದ್ಧವಾದಂಥ ಗರ್ಭ, ಅದು ಪರಿಶುದ್ಧವಾದಂಥ ಮರಿಯಳು ಆಕೆ. ಅಂತ ಪರಿಶುದ್ಧಳಾಗಿರಂಥ ಮರಿಯಮ್ಮಳ ಮೇಲೆ ಕೆಸರನ್ನು ಚೆಲ್ಲೋದಕ್ಕೆ ನೀನು ಎಷ್ಟರವನು ನೀನು.
ಸರಿ ಮಾಡ್ಕೋ, ನಿನ್ನ ತಪ್ಪುಗಳನ್ನು ಸರಿ ಮಾಡ್ಕೋ. ಸರಿ ಮಾಡಿಕೊಂಡು ದೇವರ ಬಳಿಯಲ್ಲಿ ಬಂದು ಪಶ್ಚಾತ್ತಾಪ ಪಟ್ಟರೆ ನಿನಗೆ ಕ್ಷಮಾಪಣೆ ಇರುತ್ತೆ. ಇಲ್ಲದೆ ಹೋದರೆ ಕಠಿಣವಾದಂಥ ತೀರ್ಪಿಗೆ ಒಳಗಾಗ್ತಿ. ಇವತ್ತು ಬದುಕಿರ್ಬೋದು, ಇವತ್ತು ದೇವರು ನಿನ್ನನ್ನು ನೋಡಿ ತಾಳ್ಮಿಂದಿರ್ಬೋದು, ಬರುತ್ತೆ. ಕಾಲ ಹತ್ತಿರವಾಗಿದೆ. ಮನಸ್ಸನ್ನು ಬದಲಾವಣೆ ಮಾಡಿಕೊಂಡು ದೇವರೇ ನಾನು ತಪ್ಪು ಮಾಡಿದ್ದೇನೆಂತ ಹೇಳಿ ಪಶ್ಚಾತ್ತಾಪ ಪಟ್ಟರೆ ಅದ್ಭುತವಾದಂಥ ಬದುಕು. ಇಲ್ಲದೆ ಹೋದರೆ ಕಠಿಣವಾದಂಥ ತೀರ್ಪು. ಆಯುಷ್ಕಾಲ ಕೊಟ್ಟಿದ್ದಾನಲ್ಲ, ನೋಡ್ತಾನೆ. ಆಯುಷ್ಕಾಲ ಮುಗಿಯೋ ತನಕ ದೇವರು ನಿನ್ನೇನು ಮಾಡಲ್ಲ. ಏನು ಮಾಡಿ ನೀನು ಬದುಕ್ತೀಯ? ನೀನು ಇರ್ತೀಯ, ನಾನು ಇರ್ತೀನಿ. ಒಂದು ವೇಳೆ ಹೋದರೆ ನೀನು ಹೋಗ್ಬೋದು, ನಾನು ಹೋಗ್ಬೋದು. ಆದರೆ ದೇವರ ಮುಂದೆ ನಿಲ್ಲಬೇಕಾಗುತ್ತೆ. ನಾನು ನಿಲ್ಲಲ್ಲ ನೀನು ಅನ್ಬೋದು ನಿನ್ನ ತುಟಿಯಿಂದ. ನಿನ್ನ ಬಿಡೋನು ಯಾರಲ್ಲಿ? ನಿನ್ನನ್ನು ಬಿಡೋರು ಯಾರು? ನೋಡ್ತೀಯಾ? ಯೋಬನ ಗ್ರಂಥ 24, ಯೋಬನ ಗ್ರಂಥ 24 19ನೇ ವಚನ ನೋಡಿ ಮುಗಿಸ್ಬಿಡೋಣ. ಯೋಬನ ಗ್ರಂಥ 24ನೇ ಅಧ್ಯಾಯ 19ನೇ ವಚನ. ಯೋಬನ ಗ್ರಂಥ 24ನೇ ಅಧ್ಯಾಯ 19ನೇ ವಚನ. ಬರಗಾಲವು ಬಿಸಿಲು ಹಿಮದ ನೀರು, ಬರಗಾಲವು ಬಿಸಿಲು ಹಿಮದ ನೀರನ್ನು ಹೀರುವ ಹಾಗೆ ಪಾತಾಳವು ಪಾಪಿಗಳನ್ನು ಹಿಡಿದುಕೊಳ್ಳುವುದು. ಎಲ್ಲಿಗೆ ಹೋಗ್ತೀಯ? ನಾನು ಪಾಪೆಲ್ಲ ನೀನು ಅಂದ್ಕೊಳ್ತೀಯ. ನಾನು ಹೋಗಲ್ಲ ನೀನು ಅಂದ್ಕೊಳ್ತೀಯ. ನಿನ್ನನ್ನು ಬಿಡೋರು ಯಾರು? ಹಿಡಿದುಕೊಳ್ಳುತ್ತೆ ಪಾತಾಳ ನಿನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತೆ. ಹಿಡಿದುಕೊಂಡು ಲಾಕುತ್ತೆ. ಏನು ಮಾಡಬೇಕು? ಮತ್ತೆ ತಪ್ಪಿಸ್ಕೊಳ್ಬೇಕಾದ್ರೆ ಏನು ಮಾಡಬೇಕು? ತಪ್ಪಿಸ್ಕೊಳ್ಬೇಕಾದ್ರೆ ಏನು ಮಾಡಬೇಕು? ದೇವರೇ ನಾನು ತಪ್ಪು ಮಾಡಿದ್ದೀನಿ, ದೇವರೇ ನನ್ನನ್ನು ಕ್ಷಮಿಸು ದೇವರೇ, ನಿಮ್ಮ ಮಾತಿಗೆ ವಿಧೇಯನಾಗ್ತೀನಿ ದೇವರೇ, ನಿಮ್ಮ ಮಾತನ್ನು ಕೇಳುತ್ತೇನೆ ದೇವರೇ ಅಂತ ಹೇಳಿ ವಿಧೇಯನಾಗಿ ಭಕ್ತಿಯಿಂದ ನಡ್ಕೋಬೇಕು. ಅವಾಗ ದೇವರು ಕಾಪಾಡ್ತಾರೆ. ಖಂಡಿತವಾಗಿ ಕಾಪಾಡ್ತಾನೆ. ಖಂಡಿತವಾಗಿ ದೇವರು ಕಾಪಾಡ್ತಾನೆ. ಯಾರು ನನ್ನನ್ನು ವಿಚಾರ ಮಾಡಲ್ಲ, ಯಾರು ನನ್ನನ್ನು ನೋಡಲ್ಲ, ಯಾರು ನನ್ನನ್ನು ತಡೆಯಲ್ಲ ಅಂದರೆ ಆಕಸ್ಮಿಕವಾಗಿ ಮರಣ ಬರುತ್ತೆ. ಅದಕ್ಕೆ ಜಾಗ್ರತೆ ಪ್ರಿಯರ ದೇವರ ಮಕ್ಕಳಿರ. ದೇವರನ್ನು ನಂಬಿರುವಂಥ ಕ್ರೈಸ್ತರೇ ಜಾಗ್ರತೆ. ಪ್ರತಿ ಪ್ರಶ್ನೆಗಳಿಗೆ ಉತ್ತರ ಇದೆ ಬೈಬಲ್ನಲ್ಲಿ ಇರುವಂಥ ಪ್ರತಿ ಮಾತುಗಳು ಅದ್ಭುತವಾದಂಥ ಮಾತುಗಳು, ಮಹಾಜ್ಞಾನದ ಸಂಗತಿಗಳು ಬೈಬಲ್ ಗ್ರಂಥದಲ್ಲಿವೆ. ತಿಳ್ಕೊಳ್ಳೋಣ, ಜೀವಿಸೋಣ, ದೇವ್ರಿಗೋಸ್ಕರ ಪ್ರಯಾಸ ಪಡೋಣ. ಯೇಸು ಕ್ರಿಸ್ತರ ಜನನ ಅದ್ಭುತವಾದಂಥ ಜನನ, ಶ್ರೇಷ್ಠವಾದಂಥ ಜನನ, ಪರಿಶುದ್ಧವಾದಂಥ ಜನನ, ಅದು ದೇವರ ಸಂಕಲ್ಪ. ಪರಲೋಕದಿಂದ ಭೂಲೋಕಕ್ಕೆ ಬಂದಿರುವಂಥದ್ದು. ನಮ್ಮ ಭಾಷೆಯಲ್ಲಿ ಅದು ಜನನ. ವಾಕ್ಯದ ಪ್ರಕಾರ ನೋಡುವಾಗ ಪರಲೋಕದಿಂದ ಭೂಲೋಕಕ್ಕೆ ಅವರು ಬಂದಿದ್ದಾರೆ. ಪರಲೋಕದಲ್ಲಿದ್ದವರು, ಪರಲೋಕದಲ್ಲಿ ಇದ್ದಂಥ ಆ ಮಹಾಶಕ್ತನು ಭೂಲೋಕಕ್ಕೆ ನಮ್ಮ ಮಧ್ಯದಲ್ಲಿ ಮನುಷ್ಯನಾಗಿ, ಸಾಧುವಾಗಿ, ಸೇವಕನಾಗಿ, ದಾಸನಾಗಿ ಬಂದಿದ್ದಾನೆ. ಕಾರಣ ನಿನ್ನನ್ನು ನನ್ನನ್ನು ಸತ್ಯದ ಮಾರ್ಗದಲ್ಲಿ, ರಕ್ಷಣೆಯ ಮಾರ್ಗದಲ್ಲಿ ನಡೆಸಬೇಕು, ನಿತ್ಯ ಲೋಕಕ್ಕೆ ನಡೆಸಬೇಕು ಎನ್ನುವಂಥ ಉದ್ದೇಶ. ಆದ್ದರಿಂದ ಜಾಗೃತಿ ಪಡಿ ಪ್ರಿಯರೇ, ಭಕ್ತಿಯಿಂದ ಜೀವಿಸಿ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ವಂದನೆಗಳು, ಸ್ತೋತ್ರಗಳು ತಂದೆ. ನಿಮಗೆ ಅಸಾಧ್ಯವಾದಂಥ ಕಾರ್ಯವು ಒಂದೂ ಇಲ್ಲ ತಂದೆ, ಒಂದೂ ಇಲ್ಲ ತಂದೆ. ತಂದೆಯಾದ ದೇವರೇ, ಈ ಲೋಕ ನೋಡುವಾಗ ಎಷ್ಟೋ ಅದ್ಭುತ ತಂದೆ. ನಮ್ಮಿಂದ ಏನೂ ಆಗಲ್ಲ ತಂದೆ. ಗಿಡಗಳು ಉಂಟು ಮಾಡೋಕ್ಕೆ ನಮ್ಮಿಂದ ಆಗಲ್ಲ, ಹಣ್ಣುಗಳು ಉಂಟು ಮಾಡೋದಕ್ಕೆ ನಮ್ಮಿಂದ ಆಗಲ್ಲ, ನೀರನ್ನು ಉಂಟು ಮಾಡೋದಕ್ಕೆ ನಮ್ಮಿಂದ ಆಗಲ್ಲ. ನಮ್ಮಿಂದ ಏನೂ ಆಗೋದಿಲ್ಲ ತಂದೆ. ಆದರೆ ನಿಮ್ಮ ವಿಷಯದಲ್ಲಿ ಅರ್ಥ ಮಾಡಿಕೊಳ್ಳದೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದೀವಿ ತಂದೆಯ ದೇವರೇ. ಯಾರ್ಯಾರು ನಿಮ್ಮ ವಿಷಯದಲ್ಲಿ ತಪ್ಪಾಗಿ ನಡ್ಕೊಂಡಿದ್ದಾರೋ ಅವರೆಲ್ಲರನ್ನು ಕನಿಕರಿಸಿ ಕ್ಷಮಿಸಿ ತಂದೆಯ ದೇವರೇ. ನೀವು ಶ್ರೇಷ್ಠರು, ನೀವು ಪರಿಶುದ್ಧರು, ನೀವು ಶ್ರೇಷ್ಠರು. ನಿಮ್ಮ ಪ್ರಿಯ ಕುಮಾರನು ಯೇಸು ಕ್ರಿಸ್ತರು ಶ್ರೇಷ್ಠರು, ಪವಿತ್ರ ಆತ್ಮನು ಶ್ರೇಷ್ಠನು, ಮರಿಯಮ್ಮಳು ಶ್ರೇಷ್ಠಳು. ತಂದೆಯ ದೇವರೇ,
ಶ್ರೇಷ್ಠವಾದಂಥ ನಿಮ್ಮ ಪ್ರೀತಿಯನ್ನು, ಜ್ಞಾನವನ್ನು ಅರ್ಥ ಮಾಡ್ಕೋಬೇಕು ತಂದೆ. ಸಹಾಯ ಮಾಡಿ ತಂದೆಯ ದೇವರೇ. ನಿಮ್ಮ ಮಾತಿನಲ್ಲಿ ಸಮಾಧಾನ, ಸಂತೋಷ, ನೆಮ್ಮದಿ ಎಲ್ಲ ಇದೆ ತಂದೆ. ಆರೋಗ್ಯ ಇದೆ ತಂದೆ. ನಿಮ್ಮನ್ನು ತಿಳ್ಕೊಂಡು ನಿಮ್ಮ ಹಾಗೆ ಜೀವಿಸಬೇಕು, ಕ್ರೈಸ್ತನ ಹಾಗೆ ಜೀವಿಸಬೇಕು, ಮರಿಯಮ್ಮಳ ಹಾಗೆ ಜೀವಿಸಬೇಕು, ಭಕ್ತರ ಹಾಗೆ ಜೀವಿಸಬೇಕು. ಹಾಗೆ ಜೀವಿಸುವಂತೆ ಸಹಾಯ ಮಾಡಿ. ಭಕ್ತಿಯಿಂದ ಜೀವಿಸಿ ನಿಮ್ಮ ಪ್ರೀತಿಯನ್ನು ಸಮಾಜಕ್ಕೆ ಪರಿಚಯ ಮಾಡಿ ಈ ಜೀವಿತ ಕಾಲ ಮುಗಿಸ್ಕೊಂಡು ನೀವಿರುವಂಥ ಆ ಪರಲೋಕವನ್ನು ಪಡೆದುಕೊಳ್ಳೋದಕ್ಕೆ ಸಹಾಯ ಮಾಡಿ. ಎಷ್ಟು ಮಂದಿ ನೇರ ಪ್ರಸಾರದಲ್ಲಿ ವಾಕ್ಯಗಳನ್ನು ಕೇಳಿದವರು ಎಲ್ಲರನ್ನೂ ಹೆಸರುಗಳಿಂದ ಆಶೀರ್ವದಿಸಿ, ಎಲ್ಲರನ್ನೂ ಕನಿಕರಿಸಿ. ಮುಂಬರುವಂಥ ದಿನಗಳಲ್ಲಿ ಮೀಟಿಂಗ್ಗಳಾಗಿರ್ಬೋದು, ಪ್ರಾರ್ಥನೆ ಕೂಟಗಳಾಗಿರ್ಬೋದು, ಸುವಾರ್ತೆ ಕಾರ್ಯಕ್ರಮಗಳಾಗಿರ್ಬೋದು, ಸೆಮಿನಾರ್ ಆಗಿರ್ಬೋದು, ಎಲ್ಲವನ್ನು ಕೂಡ ತಂದೆಯ ದೇವರೇ ನಿಮ್ಮ ನಾಮದಲ್ಲಿ ನಡೆಸಿಕೊಳ್ಳುವಂತೆ, ನಿಮ್ಮನ್ನು ಮಹಿಮೆಪಡಿಸುವಂತೆ, ನಿಮ್ಮನ್ನು ಘನಪಡಿಸುವಂತೆ ಈ ಕಾರ್ಯಕ್ರಮಗಳನ್ನು ನಡೆಸಿಕೊಳ್ಳುವಂತೆ ಸಹಾಯ ಮಾಡಿ. ನೇರ ಪ್ರಸಾರದಲ್ಲಿ ಎಷ್ಟು ಮಂದಿ ವಾಕ್ಯಗಳನ್ನು ನೋಡ್ತಾ ಇದ್ದಾರೋ, ವೀಕ್ಷಿಸ್ತಾ ಇದ್ದಾರೋ, ಕೇಳ್ತಾ ಇದ್ದಾರೋ ಅವರೆಲ್ಲರನ್ನೂ ಹೆಸರುಗಳಿಂದ ಆಶೀರ್ವದಿಸಿ. ಅನಾರೋಗ್ಯದಲ್ಲಿ ಇದ್ದವರನ್ನು ಕಾಪಾಡಿ, ಸಮಸ್ಯೆಗಳಲ್ಲಿ ಇದ್ದವರನ್ನು ಕಾಪಾಡಿ ಕನಿಕರಿಸಿ, ಅವರ ಮಧ್ಯದಲ್ಲಿ ಸಮಾಧಾನ, ಸಂತೋಷವನ್ನು ದಯಪಾಲಿಸಿ. ತಪ್ಪಾಗಿ ಮಾತನಾಡುವವರನ್ನು ಕೂಡ ಕಾಪಾಡಿ ಕನಿಕರಿಸಿ, ಸತ್ಯವನ್ನು ತಿಳ್ಕೊಳ್ಳುವಂಥ ಭಾಗ್ಯವನ್ನು ಕಲ್ಪಿಸಿಕೊಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೆನ್. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.